ಈಗ ತಿಳ್ಕೊರಿ, ಇವನು ಮೂರೂ ಜೋಡಿಸಿದಾಗ EVM, ಇದು ಇಂಡಿಪೆಂಡೆಂಟ್ ಇದ್ದಾಗ CO, ಇದು VVPAT, ಇದು BU. ಇನ್ನು 2-3 ನಿಮಿಷ ಇದರ ಎನಾಟಮಿ ಫಿಸಿಯಾಲಜಿ ಹೇಳೋಕ್ಕಿಂತ ಮೊದಲ ಇದರ ಫೀಚರ್ಸ್ ಹೇಳ್ತೀನಿ ರೀ. ಜಗತ್ತಿನಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಮಷಿನ್ಸ್, ಎರರ್ ಫ್ರೀ, ಟ್ಯಾಂಪರ್ ಫ್ರೀ, ಗಿವ್ಸ್ ಅಕ್ಯುರೇಟ್ ಡಾಟಾ, ನೆವರ್ ಡಸ್ ಎನಿ ಮಿಸ್ಟೇಕ್, ಇಟ್ ವಿಲ್ ನಾಟ್ ಡೂ ಮಿಸ್ಟೇಕ್ ಆನ್ ಇಟ್ಸ್ ಓನ್, ಇಟ್ ವಿಲ್ ನಾಟ್ ಅಲೌ ದ ಆಪರೇಟರ್ ಟು ಡೂ ದ ಮಿಸ್ಟೇಕ್. ಇದು ಈ ಥರ ವಿಶೇಷತೆ. ಇದು ತಪ್ಪು ಮಾಡಂಗಿಲ್ಲ, ಆಪರೇಟ್ ಮಾಡೋನು ತಪ್ಪು ಮಾಡೋಗುಡಂಗಿಲ್ಲ, ಅದು ತಪ್ಪಿತ್ತಂದ್ರೆ ನಾನು ಯೂಸ್ ಮಾಡಬೇಡ ಅಂತ ಹೇಳ್ತದೆ. ಇಂಥ ಭಾರಿ ಮಷಿನ್ ಜಗತ್ತಿನಾಗ ಎಲೆಕ್ಷನ್ದಾಗ ಬೇರೆ ಯಾವ ದೇಶದಾಗೂ ಬಳಸಂಗಿಲ್ಲ. ಎನ್ಗ್ರೇವ್ಡ್ ಪಾರ್ಟ್ ಮ್ಯಾಲೆ ಇರಬೇಕು, VIP ಸುಟ್ಕೇಸ್ಗತ್ಲೆ ಎನ್ಗ್ರೇವ್ಡ್ ಪಾರ್ಟ ಮ್ಯಾಗ ಇರಬೇಕು. ಅದಕ್ಕೆ ಹೇಳಕತ್ತೀನಿ, ಇದನ್ನು ಹ್ಯಾಂಡಲ್ ಮಾಡೋರಿಗೆ ಟ್ರೈನಿಂಗ್ ಕೊಡ್ರಿ. ನಿಮ್ಮ ಆಫೀಸ್ದಾಗ ಎತ್ತು ಬೇಕಾದ ಹ್ಯಾಂಡಲ್ ಮಾಡ್ತಾವೆ. ₹1 ಪೆನ್ ಕಳೆದೈತೆ ಅಂದ್ರೆ ರಾತ್ರಿ ಊಟ ಮಾಡಿದ್ರು ಪೆನ್ ಕೊಳಿತು. ಮತ್ತು ಇವು ಲಕ್ಷಗಟ್ಟಲೆ ಮಷಿನ್ ನಮ್ಮ ಕೈಯಾಗ ಕೊಟ್ಟಿರ್ತಾರೆ. ನಮ್ಮ ನ್ಯಾಷನಲ್ ಪ್ರಾಪರ್ಟಿ, ಇದನ್ನು ಸರಿಯಾಗಿ ಯೂಸ್ ಮಾಡ್ಬೇಕಂತ ನಮ್ಮಲ್ಲಿ ಕಾಮನ್ ಸೆನ್ಸ್ ಬೇಡ. ಸೊ ನ್ಯಾಷನಲ್ ಪ್ರಾಪರ್ಟಿ. ಸೊ ಏನೋರಪ್ಪ ಒಮ್ಮೆ ಭಾಳ ತ್ರಾಸ ಅನ್ನಿಸ್ತೈತಿ. ನಿಮ್ಮ ಮುಂದೆ ಅಲ್ದ ಮತ್ತು ಯಾರು ಮುಂದೆ ಈ ಕಡೆ ಮಾತಾಡಲೇ ನಿಮ್ಗೆ ಹೇಳ್ಬೇಕಲ್ಲ, ಯಾಕಂದ್ರೆ ಯೂಸ್ ಮಾಡೋರು ನೀವಲ್ಲ. ಇದು ಒಂದು. ಇನ್ನು ಇದೇನು ಬ್ಯಾಲೆಟ್ ಯೂನಿಟ್, ಇದನ್ನು ಹಂಗೆ ಯೂಸ್ ಮಾಡಬೇಕು. ಎನ್ಗ್ರೇವ್ಡ್ ಪಾರ್ಟ್ ಮ್ಯಾಗಿರಬೇಕು. ಇದು VVPAT. ಸುಪ್ರೀಂ ಕೋರ್ಟ್ ಡಿಸಿಷನ್, ಥ್ಯಾಂಕ್ಸ್ ಟು ದ ಇಂಜಿನಿಯರ್ಸ್, ದೇ ಹ್ಯಾವ್ ಕ್ರಿಯೇಟೆಡ್ ದಿಸ್ ಒನ್ which assures the voter that the vote he casted has been cast in the favor or recorded in favor of the candidate for whom he has voted. ಈಗ ನೋಡ್ರಿ, ನಾ ಮಾತಾಡಕತ್ತೀನಿ, ಇಲ್ಲೇ ಕೇಳ್ಸಕತ್ತೈತಿಲ್ಲ, ಅಲ್ಲಿ ಕೇಳ್ಸಕತ್ತೈತಿಲ್ಲ. ಸಲ್ಯೂಟ್ ದ ಇಂಜಿನಿಯರ್ಸ್, ಇದಕ್ಕೆ ಸೈನ್ಸ್ ಅಂತಾರೆ. ಸಲ್ಯೂಟ್ ದೀಸ್ ಇಂಜಿನಿಯರ್ಸ್ ಆಲ್ಸೋ. ಇದನ್ನೇನು ಮಾಡ್ತೀರಿ, ಕೊಲೋಸಿಯಮ್ದಾಗ 50,000 ಮಂದಿ ಕೇಳಿಸ್ತೈತಿ, ಈಗ ಅಲ್ಲ 2,500 ವರ್ಷದ ಹಿಂದೆ. ಈಗೂ ಕೇಳ್ಸಕತ್ತೈತಿ. ಇದು ಇಂಜಿನಿಯರ್ಸಿಗೆ ಸಲ್ಯೂಟ್. ಭಾಳ ಅದ್ಭುತವಾದ ಯಂತ್ರವನ್ನು ತಯಾರು ಮಾಡಿದ್ದಾರೆ. ರಾಯಗಢಕ್ಕೆ ಹೋಗ್ರಿ, ಶಿವಾಜಿ ಮಹಾರಾಜರ ಬೈಠಕ್ಕೆ ಆಮ್ ಅಂತ ಐತಿ. 5,000 ಮಂದಿ ಕೂಡಕ್ಕೆ ಜಾಗ ಐತಿ. ಇವತ್ತು ಹೋಗಿ ಶಿವಾಜಿ ಮಹಾರಾಜರ ಅದು ಕಟ್ಟಿದ್ದು ಯಾದವ್ರ ಕಾಲಕ್ಕೆ, ಮತ್ತು 10ನೇ ಶತಮಾನದಾಗ ಕಟ್ಟಿದ್ದು. ಶಿವಾಜಿ ಮಹಾರಾಜರು ಕಟ್ಟಿದ್ದು ಕೋಟೆ ಎಲ್ಲ ರಿಪೇರ್ ಮಾಡಿದ್ದು. ಸ್ಟೇಜ್ ಮ್ಯಾಗ ನಿಂತ ಹಿಂಗೆ ಚಿಟಿಕೆ ಹೊಡ್ರಿ, ಆ ಎಂಡ್ ತಕ ಕೇಳಿಸ್ತವೆ. ಅಲ್ಲಿ ನಿಂತು ಮಾತಾಡ್ರಿ, ಸ್ಟೇಜ್ ಮ್ಯಾಗ ಕೇಳಿಸ್ತದೆ. ಸೌಂಡ್ ಪ್ರೂಫ್ ಸಿಸ್ಟಮ್ ಇದು, ಹೊಸದಲ್ಲ, ಭಾಳ ಹಳೇದು. ಇದು ಹೊಸ ಸಿಸ್ಟಮ್. ಇದರಾಗ ಆ ಮಷಿನ್ಗಳಿಗಿಂತಲೂ ಸುಧಾರಣೆ ಆಗ್ಯದ. ಎವ್ರಿ ಇನ್ನೋವೇಷನ್ ಕಮ್ಸ್ ಫಾರ್ ಬೆಟರ್. ಬದಲಾವಣೆಗಳು ಒಳ್ಳೆಯದಕ್ಕಾಗಿ, ಸುಲಭ ಮಾಡೋದಕ್ಕಾಗಿ ಬರ್ತಾವ. ಯಾವುದೇ ಪ್ರಕ್ರಿಯೆಯನ್ನು ಕಠಿಣ ಮಾಡೋದಕ್ಕಾಗಿ ಬರೋದು ಯಾವುದಂದ್ರೆ ಕಾನೂನು. ನಾವು ಮುರಿತಿರ್ತೇವೆ, ನಾನು ಹಿಂಗೆ ಮುರಿದೀವಿ ಅಂದ್ರೆ ಅದಕ್ಕೆ ಮತ್ತೊಂದು ರಿಸ್ಟ್ರಿಕ್ಷನ್, ಹಂಗೆ ಮುರಿದೀವಿ ಅಂದ್ರೆ ಇನ್ನೊಂದು ರಿಸ್ಟ್ರಿಕ್ಷನ್. ಬಟ್ ಇನ್ನೋವೇಷನ್ ಏನು ಬರ್ತದಲ್ಲ, ಸಿಂಪ್ಲಿಫೈ ಮಾಡೋದಕ್ಕೆ ಬರ್ತದೆ. ಇನ್ನೂ ಅಬೋರ್ಜಿನ್ಸ್ ಅದಾರ, ಓಲ್ಡ್ ಪ್ರಿಮಿಟಿವ್ ಮಂದಿ ಅದಾರ. ಇಂಡೋನೇಷ್ಯಾದಾಗ ಅದಾರ, ಆಫ್ರಿಕಾದಾಗ ಅದಾರ, ಅಮೇರಿಕಾದಾಗ ಅದಾರ, ಆಸ್ಟ್ರೇಲಿಯಾದಾಗ ಅದಾರ. ಡೂ ಯು ನೋ ಹೌ ಮೆನಿ ಅವರ್ಸ್ ದೇ ಸ್ಪೆಂಡ್ ಟು ಗ್ಯಾದರ್ ದ ಫುಡ್ ಎವ್ರಿ ಡೇ? ಇವತ್ತು ಬರೀ ಫುಡ್ ಗ್ಯಾದರ್ ಮಾಡಕ್ಕೆ 17 ತಾಸು ಹತ್ತೈತಿ. ದೇ ವಿಲ್ ಬಿ ಬ್ಯೂಸಿ ಗ್ಯಾದರಿಂಗ್ ದ ಫುಡ್. ನಾವೆಲ್ಲ ತೆಗೆದು ನೋಡ್ರಿ, 17 ತಾಸು. ನಾವು ಒಬ್ಬರ ದುಡಿಯಾತೇವೆ ಅಥವಾ ದುಡಿಯಾತೇವೆ ಅಂತ ತಿಳ್ಕೊಂಡೆವು, ಮಂದೆಲ್ಲ ಕೂತ್ಕೊಂಡದಾರ. ದಿಸ್ ಈಸ್ ಸಿಂಪ್ಲಿಫಿಕೇಶನ್. ಹೆಂಗೆ ಸಿಂಪಲ್ ಹಾಕೋತ ಬರ್ತದೆ ಲೈಫ್ ಅನ್ನೋದನ್ನು ತಿಳ್ಕೊಳಕ್ಕೆ. ಇದು ಸಿಂಪ್ಲಿಫೈಡ್ ವರ್ಷನ್ ಇದೆ. ಅವಾಗ ಹಿಂದೆ ಗೊತ್ತೈತಲ್ಲ, ಈ ಥರಾಗಿನ ಬ್ಯಾಟ್ರಿ ಹಾಕಬೇಕಾದ್ರೆ ಹೆಂಗೆ ಹಾಕ್ತಿದ್ವಿ, ಹೆಂಗೆ ತೆಗಿತಿದ್ವಿ ಗೊತ್ತೈತಿಲ್ಲ ರೀ ನಿಮ್ಗೆ. 2 ಕಾಲಾಗ ಹಿಂಗೆ ಕೂತ್ ಅದನ್ನು ಹಚ್ಚಿಟ್ಕೊಂಡು ಹಿಂಗೆ ಜಗ್ಗಿ ಹಿಂಗೆ ಬಿದ್ದು ಆಟ ಆದ್ರೆ ಬ್ಯಾಟ್ರಿ ಹೊಂಡ್ತಿದ್ದಿಲ್ಲ. ಅದು ಈಗ ಸುಮ್ಮನೆ ಹಿಂಗೆ ಹಿಡ್ದು ಹಿಂಗೆ ಮಾಡಿರಿ ಬ್ಯಾಟ್ರಿ ಬರ್ತೈತಿ. ಹಿಂಗೆ ಹಿಡ್ದು ಹಿಂಗೆ ಕೂಡಿಸ್ರಿ ಕೊಂಡ್ತೈತಿ. ಹಿಂಗೆ 2 ಕಾಲ ಹಾಕೊಂಡು ಕುಂಡಿದ್ರಿ ಹಿಂದೆ. ನೀವು ಎಲ್ಲ ಗೊತ್ತೈತಿ ನಿಮ್ಗೆ. ಅದು ಬ್ಯಾಟ್ರಿ ತೆಗಿಬೇಕಾದ್ರೆ 2 ತ್ರಾಸ ಆಕಿತ್ತು. ಬ್ಯಾಟ್ರಿ ಕಾಲಾಗ ಹಚ್ಚಿ ಹಿಡಿದು ಅಚ್ಚ ಕಡೆ ಒಬ್ಬ ಹಿಡಿದು ಈಚೆ ಕಡೆ ಬ್ಯಾಟ್ರಿ ಚಕ್ಕೋದು. ಅದನ್ನು ಇದ್ರಾಗ ಏನಿಲ್ಲ, ಅಗದಿ ಸಿಂಪಲ್ಲಾಗಿ ಹಿಂಗೆ ಹಿಡಿದು ಹಿಂಗೆ ಸ್ವಲ್ಪ ತೆಗೆದ್ರಿ ಬ್ಯಾಟ್ರಿ ಹೊರಗೆ ಬರ್ತೈತಿ. ಸಿಂಪಲ್ಲಾಗಿ ಬ್ಯಾಟ್ರಿ ಹಾಕಕ್ಕೆ ಬರ್ತೈತಿ. ದೀಸ್ ಆರ್ ಚೇಂಜಸ್. ಇಲ್ಲಿ ನೋಡಿರಿ ಎಷ್ಟು ಸಿಂಪಲ್ ಐತೆ ನೋಡಿರಿ. ಇದನ್ನು ಹಿಂಗೆ ತೆಗೆದ ಇಲ್ಲಿ ನೋಡ್ರಿ, ಈ ಇಂಜಿನಿಯರ್ಗೆ ಎಷ್ಟು ಸೆಲ್ಟ್ ಹೊಡೆದ್ರು ಕಡಿಮೆ ತಿರುಗಿ ಬೀಳಂಗಿಲ್ಲ. ಅದು ಇದನ್ನ ಅಪ್ರಿಷಿಯೇಟ್ ಮಾಡೋಕೆ ಕಲಿಬೇಕು ಮರಯ್ಯ. ಇದನ್ನ ಅಪ್ರಿಷಿಯೇಟ್ ಮಾಡಲಿ ಅಂದ್ರೆ ಅಪ್ರಿಷಿಯೇಟ್ ಏನು ಮಾಡ್ತೀವಿ ನಾವು? ಆತಪ್ಪ ರೇಡಿಯೋ ಯಾರು ಕಂಡು ಹಿಡಿದ್ರೆ ಅಂದ್ರೆ ಜಿಗದಾಡಿ ಹೇಳ್ತೀವಿ. ಬೆಂಕಿ ಯಾವ ಕಂಡು ಹಿಡಿದು ಗೊತ್ತೈತನ?
ಎಂಥ ದೊಡ್ಡ ಕೆಲಸ ಮಾಡಿದ ನಾವು. ಜಗತ್ತಿನಾಗಿರು 1,00,000 ಸ್ಪೀಸೀಸ್ ಆಫ್ ಎನಿಮಲ್ಸ್ದೊಳಗೆ ನಾಯ ನನ್ನ ಮಾತು ಕೇಳ್ತೈತೆ ಅಂತ ಕಂಡು ಹಿಡಿದು ವಿಜ್ಞಾನಿ ಅಂತ ಬಾರಿ ನಾವು. ಕುರಿ ನನ್ನ ಎಲ್ಲಿಯಾದರೂ ಬದುಕಿಸ್ತೈತಿ ಅಂತ ಕಂಡು ಹಿಡಿದು ವಿಜ್ಞಾನಿ ಎಷ್ಟು ಭಾರಿ ಇದ್ದು ನಾವು. ಶೇಂಗಾ ಕಾಳದಾಗ ಎಣ್ಣೆ ಐತಿ ಅದನ್ನು ಸುಟ್ರೆ ಬೆಂಕಿ ಭಾಳ ತಕ ಉರಿತೈತಿ ಅಂತ ಕಂಡು ಹಿಡಿದು ವಿಜ್ಞಾನಿ ಎಷ್ಟು ಭಾರಿ ಅವು. ಯಾವ ಗೊತ್ತೈತಿ ಎಲ್ಲ ವಿಜ್ಞಾನಿಗಳು. ಈ ವಿಜ್ಞಾನಿಗಳು ಥ್ಯಾಂಕ್ಸ್ ಹೇಳತ್ತೀವಿ ನಾವು. ನೋಡ್ರಿ ಇಂಥವು ಭಾಳ ಅದಾವೆ. ನಾವು ಥ್ಯಾಂಕ್ಸ್ ಹೇಳುವಂಥವು ನಮ್ಗೆ ಗೊತ್ತಿಲ್ಲದೆ ಹಂಗೆ ಇರ್ತೇವೆ. ಅಕ್ಷರ ಎಲ್ಲ ಕಲ್ತಿದ್ದೆವು. ಮೊದಲು ಯಾವ ಬರೋದು ಗೊತ್ತೈತಿ. ಅದಕ್ಕೆ ಹೇಳಿ ಮುಂಜಾನೆ ಸೂಜಿ ಪೋಲ್ಸಾಕೆ ಬರೋ ಮನುಷ್ಯ ಒಬ್ಬ ಅಂದ್ರೆ ಹಾಂ ಅಂತೀರಿ. ಸೊ ಇದು ತೆಗೆಯೋದು ಗೊತ್ತಾತಲ್ಲ. ಇದು ಸಿಂಪಲ್. ಇದನ್ನು ಹೌ ಟು ಓಪನ್ ಅಂತ ಈಗ ಇರಲಿ ಹಂಗೆ ಇರಲಿ. ಈ ಬಾಪ ಬರತ್ತೆ. ಇದು ನೋಡ್ರಿ ಎಷ್ಟು ಸಿಂಪಲ್ ಓಪನಿಂಗ್ ಸಿಸ್ಟಮ್ ಐತಿ. ಹಿಂದೆ ಕಡೆ 2 ನಾಬ್ ಇದ್ದು, ಇಲ್ಲಿ ಸೆಂಟ್ರಲ್ ಲಾಕ್ ಇತ್ತು. ಸೆಂಟ್ರಲ್ ಲಾಕ್ ಕಟ್ ಅಂತ ತೆಗೆದು ಆ ನಾಬ್ ತೆಗಿಬೇಕಾಗಿತ್ತು ಓಪನ್ ಮಾಡೋದು. ಇದು ಓಪನಿಂಗ್ ಎಷ್ಟು ಈಸಿ ಐತೆ ನೋಡ್ರಿ. ಇಲ್ಲಿ 2 ನಾಬ್ ಅದಾವ, ಅದನ್ನು ಆ ಕಡೆ ಒತ್ತೋದು. ಇಲ್ಲಿ ಹಿಡಿಬ ತೋರಿಸ್ತೀನಿ ನೋಡ್ರಿ. ಇಲ್ಲಿ 2 ನಾಬ್ ಅದಾವ, ಸ್ವಲ್ಪ ಹಿಂದಕ್ಕೆ ಒತ್ತೋದು. ಹಿಂಗೆ ಬಳಸಿದ್ರೆ ಇಲ್ಲಿ ನಾಬ್ ಅದ, ಇಲ್ಲಿ ಒಳಗೆ ಲಾಕ್ ಇರ್ತದೆ. ಸ್ವಲ್ಪ ನಿಮ್ಮ ಕಡೆ ಜಕ್ಕೊಂಡ್ರಿ ಓಪನ್ ಆಗ್ತದೆ. ಕೆಲವೊಬ್ರು ಹಿಂಗೆ ತೆಗಿತಾರ್ರಿ. ಇದನ್ನು ತೆಗಿಬೇಕ್ರಿ. ಇದನ್ನು ಮುರಿದು ತೆಗಿಯೋದಲ್ಲ, ತಾಕತ್ ಹಚ್ಚಿ ತೆಗಿಯೋದು ಏನೂ ಇಲ್ಲ ಅದ್ರಾಗ. ಜಸ್ಟ್ ನಿಮ್ಮ ಕಡೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೋಡ್ರಿ ಎಷ್ಟು ಸಿಂಪಲ್ ಅದ. ಈಗ ಕೂತದ್ರಿ ಇದು ಏನು ನೋಡ್ರಿ ಇಷ್ಟ ಸಿಂಪಲ್ ಅದ. ಹಿಂಗೆ ತಿನ್ನಿಕ್ಕಿ ತೆಗಿಯೋದಲ್ಲ, ಮುರಿದು ತೆಗಿಯೋದಲ್ಲ, ಸಿಂಪಲ್. ಇದ್ರಾಗ ಮಷಿನ್ ಅದ. ಪ್ರಿಕಾಷನ್ ಹೇಳ್ತೀನಿ. ಈ ಮಷಿನ್ನು ಇದ್ರೊಳಗೆ ಯಾಕಡೆಯೂ ಸೆಟ್ ಆಗ್ತದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ದು ಬಂದು ಅಂದ್ರೆ ಒಂದೇ ಕಡೆ ಸೆಟ್ ಆಗ್ತಾವೆ. ನಾಳೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅವ್ನು ಬಳಸಿ ಮಾಡೋದಾದ್ರೆ ಮತ್ತು ಅದ್ರಾಗ ಬೇರೆ ರೆಕಾರ್ಡ್, ಮತ್ತು ಇದನ್ನು ಅದ್ರಾಗ ಸೇರಿ ಇದು ಬೇರೆ ಅದು ಬೇರೆ. ಇದು ಈ ಕಡೆಯೂ ಸೆಟ್ ಆಗ್ತದೆ, ಈ ಕಡೆಯೂ ಸೆಟ್ ಆಗ್ತದೆ. ಆದರೆ ಇದು ಸೆಟ್ ಮಾಡುವಾಗ ಇಲ್ಲಿ ಒಳಗಿನ ನಾಬ್ಗಳದಾವೆ. ಭಾಳ ಏನು ಹದನಿಲ್ಲ, ಖರೆ ತಪ್ಪಿದ ಮ್ಯಾಲೆ ಕೂತ್ರ ಚರ್ಮ ಕಟ್ಟಾಗ್ಬೋದು. ಸೊ ಇದನ್ನು ಇಡುವಾಗ ತೆಗೆಯುವಾಗ ಪ್ರಿಕಾಷನ್ ತೊಗೋಬೇಕು. ಕ್ಲಿಯರ್. ಸೊ ಇದ್ರಾಗ ಹೆಂಗೆ ಹಾಕಬೇಕು, ಹೆಂಗೆ ತೆಗಿಬೇಕು ಈಗ ಹೇಳ್ತೀನಿ ನೋಡ್ರಿ. ಡಿಯರ್ ಫ್ರೆಂಡ್ಸ್, ಈ ಯಂತ್ರವನ್ನು ಯು ನೀಡ್ ಟು ಹ್ಯಾಂಡಲ್ ಲೈಕ್ 3 months ಬೇಬಿ ಹ್ಯಾಂಡಲ್ಡ್ ಬೈ ಹಿಸ್ ಆರ್ ಹರ್ ಮದರ್, ಇಟ್ಸ್ ಮದರ್. 3 ತಿಂಗಳು ಕೂಶನ ಎಷ್ಟು ಜೋಪಾನವಾಗಿ ಸಂಭಾಳಿಸ್ತೀವೋ ಹಂಗೆ ಈ ಯಂತ್ರವನ್ನು ನಾವು ಸಂಭಾಳಿಸ್ಬೇಕು. ಹಿಂಗೆ ಮಾಡುವಾಗ ಏನರ ಬೆತ್ತು 10 ಲಕ್ಷ ಹಾಳು ಮಾಡಿರೆ. ಸೊ ಭಾಳ ಕಾಳಜಿಪೂರ್ವಕವಾಗಿ ಇದ್ರ ಆಪರೇಷನ್, ಪ್ರಿಪ್ರೇಷನ್, ಸೀಲಿಂಗ್, ಎನಿಥಿಂಗ್ ದಟ್ ಯು ವಾಂಟ್ ಟು ಡೂ, ಯು ಶುಡ್ ಡೂ ಇಟ್ ಕೀಪಿಂಗ್ ಇಟ್ ಆನ್ ದ ಟೇಬಲ್. ಇದನ್ನು ಟೇಬಲ್ ಮ್ಯಾಗ ಇಟ್ಟು ಆಪರೇಷನ್ ಮಾಡಬೇಕು, ಪ್ರಿಪ್ರೇಷನ್ ಮಾಡಬೇಕು, ಸೀಲಿಂಗ್ ಮಾಡಬೇಕು. ಬೇರೆ ಯಾವ ರೀತಿಯಾಗೂ ಇದನ್ನು ಈಗ ನಾ ಹೆಂಗೆ ಹ್ಯಾಂಡಲ್ ಮಾಡತ್ತೇನೆ ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತ ಹೇಳಕ್ಕೆ ಇದು ಡೆಮೋ. ತಿಳಿತಿಲ್ರಿ. ಅವ್ನು ರೋಡ್ ಮ್ಯಾಗ ಉಗುಳಿದತ್ತ, ಯಾಕಂದ್ರೆ ಹಿಂಗೆ ಉಗುಳಬಾರ್ದು ಅಂದತ್ತ. ಇನ್ನೊಬ್ಬ ಮನ್ಯಾಗ ಎಲ್ಲಿ ಬೇಕಲ್ಲಿ ಉಗುಳ್ತಿದ್ದತ್ತು. ಅವಾಗ ಹೇಳಿದ್ರು ಅವ್ರು, ಏಯ್ ಎಲ್ಲಿ ಬೇಕಲ್ಲಿ ಉಗುಳ್ಬಾರ್ದು, ಮತ್ತು ಎಲ್ಲಿ ಉಗುಳ್ಬೇಕು ಅಂದತ್ತ. ಕಿಟಕಿಯಾಗಿಂದ ಉಗುಳ್ಬೇಕು. ಎಸ್ ಅಂದು ಕಿಟಕಿಯಾಗಿಂದ ಹೊರಗೆ ಹೋಗಿ ಒಳಗೆ ಉಗುಳಕತ್ತದ್ದು. ಇದನ್ನು ಯಾಕೆ ಹೇಳಿದ್ನಿ ಅಂದ್ರೆ, ನಾವೇನು ಮಾಡಬಾರ್ದು ಅಂತ ಹೇಳಿದ್ದೀವಲ್ಲ ಅದನ್ನ ಮಾಡ್ತಿರ್ತಾರೆ ಅವರಲ್ಲಿ. ಓಕೆ, ಇದ್ರ ಓಪನಿಂಗ್ ಕೂಡ ಅಷ್ಟೇ ಸಿಂಪಲ್ ಇದೆ. ನಾಬ್ಸ್ ಇರ್ತವೆ, ಸ್ವಲ್ಪ ಮುಂದೆ ಜಕ್ಕೋಬೇಕು. ಇವೇನು ನಾಬ್ ಇರ್ತಾವೆ ನೋಡ್ರಿ, ಇವು ಸ್ವಲ್ಪ ಈ ಕಡೆ ಹೊರಗೆ ಜಕ್ಕೊಂಡ್ರೆ ಇಲ್ಲಿ ಲಾಕ್ ಆಗಿರ್ತದೆ, ಒಳಗೆ ರಿಲೀಸ್ ಆಗ್ತದೆ. ಸೊ ಇದೇನು BU. ಇದ್ರಾಗ 14 ಕ್ಯಾಂಡಿಡೇಟ್. ಈಗೊಮ್ಮೆ ಹೇಳ್ಬಿಡ್ತೀನಿ ನೋಡ್ರಿ, ಬೆಳಗಾವ್ದವ್ರು ವಿಶೇಷವಾಗಿ ಲಕ್ಷ ಕೊಡ್ರಿ.
ಇವನ್ನ ಎಷ್ಟು ಜೋಡಿಸ್ಬೋದು? 16 ಜೋಡಿಸ್ಬೋದು. ಎವ್ರಿ 4 ಆದ ಬಳಕ ಒಂದಕ್ಕೆ ಬ್ಯಾಟ್ರಿ ಹಾಕಬೇಕಾಗ್ತದೆ. ಇಲ್ಲಿ ಹಿಂದೆ ಇರ್ತದೆ ಒಂದು ಬ್ಯಾಟ್ರಿದು ಇರ್ತದೆ, ಒಂದು ಕನೆಕ್ಟರ್ ಇರ್ತದೆ. ಇದನ್ನು ನೀವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕಾಕೆ. ಹಿಂದಿನ ಲೋಕಸಭಾ ಎಲೆಕ್ಷನ್ದಾಗ ಡಾಕ್ಟರ್ ವಿಶಾಲ್ ಅವರು ನಿಮ್ಮ ಆರ್ ಒ ಸಾಹೇಬ್ರಿದ್ದಾಗ 3 ಜೋಡಿಸಿದ್ರಿ. ಈ ಸಲನೂ ಅಂಥ ಸಂದರ್ಭ ಬರಬಹುದೇನೋ. ಒಂದಾದ್ರೆ ಒಳ್ಳೆಯದು, 2, 3, 4 ಆದ್ರೆ ಪ್ರಜಾಪ್ರಭುತ್ವದಾಗ ನಿಂದ್ರವ್ರಪ್ಪ. ಚುನಾವಣೆ ನಿಲ್ಲೋ ಅಧಿಕಾರ ಎಲ್ಲರಿಗಿದೆ, ಎಷ್ಟು ಬೇಕಷ್ಟು ನಿಂದಿರ್ತಾರೆ. ನಿಂತರಂದ್ರೆ ನೀವು ಜೋಡಿಸೋದನ್ನು ಕಲಿಬೇಕಾಗೈತೆ ಅಷ್ಟೇ. ಸರ್ 384ಕ್ಕಿಂತ ಹೆಚ್ಚು ನಿಂತರಂದ್ರೆ ರೀ ಅದು ನೀವು ಕೇಳತ್ತೀರಿ, ನಂಗೆ ಗೊತ್ತಾಯ್ತು. ಆವಾಗ ಇಲೆಕ್ಷನ್ ಕೌಂಟರ್ ಮ್ಯಾಂಡ್ ಆಕೈತಿ ಇಟ್ಟು ತಿಳ್ಕೊರಿ. ಇವನು ಬಳಸಿ ಇಲೆಕ್ಷನ್ ಮಾಡೋಕೆ ಆಗೋದಿಲ್ಲ. ಆವಾಗ ಏನಾಕೈತಿ, ಅವ್ರು ಯಾರು ನಡೆಸ್ಬೇಕಾಗೈತೆ ಅವ್ರು ವಿಚಾರ ಮಾಡ್ತಾರೋ. ಸದ್ಯಕ್ಕೆ ನಾವು ಇವನು ಜೋಡಿಸೋದ ತೆಗೆಯೋದ ಅಟ್ಟ ವಿಚಾರ ಮಾಡೋಣ. ಓಕೆ, ಎಸ್, ತೆಗಿರೋದು. ಈಗ ನೋಡಿರಿ, ಇವನು ತೆಗೆದು ಕೂಡಲೇ ಒಂದು ಹೇಳಕತ್ತೀನಿ ಸಾಹೇಬ್ರ, ಇವನು ಒಂದು ಬೇಕಾದ್ರೆ ನೀವು ನಾನು ಹೇಳ್ತೀನಿ, ಒಂದು ಇದ್ರಾಗೂ ಹೇಳ್ರಿ. ಇವು ಇದ್ರ ಮ್ಯಾಗ ನಂಬರ್ ಇರ್ತದ, ಇದ್ರ ಮ್ಯಾಗ ನಂಬರ್ ಇರ್ತದೆ, ಬಾಕ್ಸ್ ಮ್ಯಾಗ ನಂಬರ್ ಇರ್ತದೆ, ಮಷಿನ್ ಮ್ಯಾಗ ನಂಬರ್ ಇರ್ತದೆ. ಆದ್ರೆ ನೀವು ಸೆಟ್ಟಿಂಗ್ ಮಾಡುವಾಗ ಕಂಜೆಸ್ಟೆಡ್ ಏರಿಯಾ ಇತ್ತಂದ್ರೆ ಈಚೆ ಕಡೆ ಅವ್ನು ಸುಟಿಕೇಸ್ ಈಚೆ ಕಡೆ ಇಡೋದ, ಆಚೆ ಕಡೆ ಅವ್ನು ಸುಟಿಕೇಸ್ ಈಚೆ ಕಡೆ ಇಡೋದ, ಇವು ತೆಗೆದು ಅದ್ರಾಗ ಹಾಕೋದ, ಅವು ತೆಗೆದು ಇದ್ರಾಗ ಹಾಕೋದ ಆಗಬಾರ್ದು. ಸೀರಿಯಲ್ ನಂಬರ್ ಮ್ಯಾಚಿಂಗ್ ಆಗಬೇಕು, ಯಾವ್ದ್ರಾಗದ ಅದನ್ನು ಬಳಸಬೇಕು. ಇದು ಒಂದು ಪ್ರಿಕಾಷನನ್ನು ನೀವು EVM ಸೆಟ್ಟಿಂಗ್ನಾಗ ತೊಗೋಬೇಕು. ಆ ಕಾರಣಕ್ಕೆ ಒಮ್ಮೊಮ್ಮೆ ಏನೋ ಆಯ್ತು, ಅದು ಬಂದು ಬಿತ್ತು, ಅದರ ನಂಬರ್ ನೋಡ್ರು, ಬಾಕ್ಸ್ ನಂಬರ್ ನೋಡ್ರು, ಅದು ಎಡಿಷ್ನಲ್ ನಂಬರ್ ಆಯ್ತು. ದೇರ್ ಈಸ್ ಆಲ್ ದ ಪಾಸಿಬಿಲಿಟಿ ದಟ್ ಪೊಲಿಟಿಕಲ್ ಪಾರ್ಟೀಸ್ ವಿಲ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ದಿಸ್ EVM ಹ್ಯಾಸ್ ಬಿನ್ ಟೆಂಪರ್ಡ್ ಆ್ಯಂಡ್ ಚೇಂಜ್ಡ್ ಇಲ್ಲಿಗಲಿ, ದೋ ವಿ ಹ್ಯಾವ್ ನಾಟ್ ಡನ್ ಇಟ್. ಇದು ಹೆಂಗಾಗ್ತೈತೆ ಅಂದ್ರೆ 2 ಪೇಜ್ ಮಾರ್ಕೆಟ್ ಕಾಪಿದಾಗ ಮಿಸ್ ಆದಂಗೆ ಆಗ್ತೈತಿ. ಅಲ್ಲಿ ದೇವ್ರಿಪ್ಪರಿಗೆ ಮಾನ್ಯ ಆಗಿತ್ತು ಗೊತ್ತೈತಿಲ್ರಿ ನೀವು. ಸಿಂಪಲ್, ಖಾಸಗಿ ವಾಹನವನ್ನು ಇಲೆಕ್ಷನ್ಗೆ ಪ್ರಕ್ಯೂರ್ ಮಾಡಿದಾರೆ, ಇಲೆಕ್ಷನ್ ಡ್ಯೂಟಿ ಅಂತ ಬರೋದಿಲ್ಲ, ಅದ್ರ ಒಳಗೆ ಮಷಿನ್ ಸಿಕ್ಕ ಕೂಡಲೇ ಟ್ಯಾಂಪ್ರಿಂಗ್ ಕೊಯ್ಯಾತಾರಂತ ಅದನ್ನು ಅಟ್ಯಾಕ್ ಮಾಡಿ ಜೀಪ್ ಬೆಂಕಿ ಕಲ್ಲು ಒಗೆದು ಮಷಿನ್ಗಳನ್ನೆಲ್ಲ ಹೊಡೆದ್ರು ಮುದ್ದೆ ಬೇಳ್ದಾಗ. ಕಾರಣ ಏನು? ಡೌಟ್ಗೆ ಅದು ಗೌರ್ಮೆಂಟ್ ಜೀಪ್ ಅಲ್ಲ, ಅದ್ರ ಮ್ಯಾಗ ಇಲೆಕ್ಷನ್ ಡ್ಯೂಟಿ ಇಲ್ಲ, ಆದರೆ ಎಕ್ಸ್ಟ್ರಾ ಮಷಿನ್ ತೊಗೊಂಡು ಸೆಕ್ಟರ್ ಆಫೀಸರ್ ಡ್ಯೂಟಿಗೆ ಪ್ರಕ್ಯೂರ್ ಹೊಂಟೈತಿ. ಒಂದು ಸಣ್ಣ ಎರರ್, ಗೌರ್ಮೆಂಟ್ ವೆಹಿಕಲ್ ಅಂತ ಬರೋದು ಎಲೆಕ್ಷನ್ ಡ್ಯೂಟಿ ಅಂತ ಬರೆದಿದ್ರೆ ಅವ್ರು ಅಟ್ಯಾಕ್ ಮಾಡೋರು 10 ಸರಿ ಅನ್ಸ್ತಾರೆ. ಇದು ಪ್ರೈವೇಟ್ ಐತಿ, ಯಾರು ಸಲುವಾಗಿ ತೊಗೊಂಡು ಹೊಂಟಿದಾರೆ ಅಂತ ಅವ್ರ ಡೌಟು. ಇಲೆಕ್ಷನ್ದಾಗ ಯಾರೂ ಸರಳ ತಿಳ್ಕೊಳಂಗಿಲ್ಲ, ಎಲ್ಲ ಅದನ್ನು ಉಲ್ಟಾ ತಿಳ್ಕೊತಿರ್ತಾರೆ. ಸೊ ಅದಕ್ಕೆ ಈ ರೀತಿಯಾಗಿರಬೇಕು ಇದು ಮಷಿನ್. ಇದನ್ನು ತೆಗಿಯೋದಾದ್ರೆ ಇದು ನೋಡಿರಿ, 4 ಕಡೆ ಇರ್ತಾವೆ. ಈ 4 ಕಡೆ ಇದು ಓಪನ್ ಮಾಡ್ಕೋಬೇಕು. ಇದು ಭಾಳ ಚಂದ ಕೇಸ್ ಮಾಡಿದ್ದಾರೆ. ಇದು ತಕ್ಕೊಳ್ಳೋದು, ಇದ್ರೊಳಗೆ ಮಷಿನ್ ಅದ. ಇದನ್ನು ತೆಗಿಯುವಾಗ ಹಾಕುವಾಗ ಪ್ರಿಕಾಷನ್ಸನ್ನು ತೊಗೋಬೇಕು. ಎಸ್, ಟ್ರೈನಿಂಗ್ ಕೊಡುವಾಗ ನೋಡಿ, ಇದಕ್ಕೆ ಬಾಲ ಇದೆ, ಇದಕ್ಕೂ ಬಾಲ ಇದೆ, ಇದಕ್ಕೆ ಬಾಲ ಇಲ್ಲ, ಯಾಕೆಂದರೆ ಇದು ತಲೆಯಾಗಿದೆ. ಸಿಂಪಲ್, ಸುಳ್ಳ. CU ಈಸ್ ದಿ ಬ್ರೇನ್ ಆಫ್ EVM. ಸೊ ಇದಕ್ಕೆ ಬಾಲ ಇಲ್ಲ, ತಲೆ ಇದೆ. ಇದಕ್ಕೆ ಬಾಲ ಇದೆ, ಇದಕ್ಕೆ ಬಾಲ ಇದೆ. ಯಾವುದನ್ನು ಯಾವುದಕ್ಕೆ ಜೋಡಿಸಬೇಕು? ದಿಸ್ ಈಸ್ ದ ಕ್ವಶನ್. ಈಗ ನೋಡ್ರಿ, ಇದು ಪ್ರಿಂಟರು, ಇದು BU. ಇದರಾಗ ಕಾಸ್ಟ್ ಆದ ಬಳಕ ಇತರಾಗ ಪ್ರಿಂಟಾಗಿ ಬಿದ್ದ ಬಳಕ ಇತರಾಗ ನಮಗೆ ಡಿಸ್ಪ್ಲೇ ಬರಬೇಕಂದ್ರೆ ಸೀಕ್ವೆನ್ಸ್ ಹೇಳಿತ್ ನೋಡ್ರಿ ತಾಣ. ಯಾವುದನ್ನು ಯಾವುದಕ್ಕೆ ಜೋಡಿಸ್ಬೇಕು? BU ಅನ್ನು VVPATಗೆ ಜೋಡಿಸ್ಬೇಕು, VVPATನ್ನು CUಗೆ ಜೋಡಿಸ್ಬೇಕು, VVPAT BU ಕಂಪಾರ್ಟ್ಮೆಂಟ್ದಾಗಿರಬೇಕು, CU 3ನೇ ಅಧಿಕಾರಿಯ ಟೇಬಲ್ ಮ್ಯಾಗಿರಬೇಕು. ವೆರಿ ಸಿಂಪಲ್. ಇನ್ನು ಜೋಡಿಸುವಾಗ ಹೆಂಗೆ ಜೋಡಿಸ್ಬೇಕು? ಇಲ್ಲಿ ನೋಡ್ರಿ, ಇದನ್ನು ಓಪನ್ ಮಾಡೋದು ಭಾಳ ಸಿಂಪಲ್ ಅದ. ಇದು ಮ್ಯಾಲೆ ಓಪನ್ ಆಗ್ತದೆ, ಇದು ಕೆಳಗೆ ಓಪನ್ ಆಗ್ತದೆ. ಮ್ಯಾಗಿಂದ ಕೆಳಗೆ ಓಪನ್ ಆಗ್ತದೆ, ಕೆಳಗಿಂದ ಮ್ಯಾಲೆ ಓಪನ್ ಆಗ್ತದೆ. ಸಿಂಪಲ್. ಇಲ್ಲಿ ನೋಡ್ರಿ, ಇಲ್ಲಿ ಒಂದೇ ಸೆಂಟರ್ ನಾಬ್ ಅದ, ಸುಮ್ಮನೆ ಜಸ್ಟ್ ಈಗ ಲಾಕ್ಡ್ ಇದೆ. ಈಗ ನೋಡ್ರಿ, ಏನು ನೋಡ್ರಿ, ಕಿರ್ಬಳ ಹಚ್ಚಿದ್ರೆ ಮ್ಯಾಲಿಂದ ಮ್ಯಾಲೆ ಓಪನ್ ಆಗ್ತದೆ, ಕೆಳಗಿಂದ ಬಟನ್.
ಕೆಳಗೆ ಒತ್ತಲ ತೆಳಗೆ. ಇನ್ನು ನೋಡ್ರಿ ಇವೆರಡೂ ನಾಬ್ ಅದಾವ, ಅವನೊಂದು ಸ್ವಲ್ಪ ಕೆಳಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತದೆ. ಇಷ್ಟು ಯಾಕೆ ಹೇಳತ್ತೇನಂದ್ರೆ ಓಪನ್ ಮಾಡಬೇಕು, ತೆರಿಬೇಕು, ಮುರಿದು ತೆರಿಬಾರ್ದು ಅಂತ ಹೇಳತ್ತೀನಿ. ಅದರ್ವೈಸ್ ಇದನ್ನು ನೀವು ಮುರಿದ್ರಿ ಹೋತಿದು. ಅದಕ್ಕೆ ಈ ಸಿಂಪಲ್. ಈಗ ನೋಡ್ರಿ ಒಂದು ನಿಮಿಷ ಬರೀ ಇಷ್ಟ ರೀ. ಹಾಂ, ಓಪನ್ ಮಾಡು. ಸಿಂಪಲ್ ಗೊತ್ತಾತ್ರಿ. ಕೆಳಗಿಂದ ಕೆಳಗೆ ಓಪನ್ ಆಗ್ತದೆ, ಮ್ಯಾಗಿಂದ ಮ್ಯಾಲೆ ಓಪನ್ ಆಗ್ತದೆ. ಕ್ಲಿಯರ್. ಇಲ್ಲಿ ಬ್ಯಾಟ್ರಿ ಇರ್ತದ ಅದ, ಬ್ಯಾಟ್ರಿ ಓಪನ್ ಮಾಡೋದು ಎಷ್ಟು ಸಿಂಪಲ್ ಅದ ಹೇಳ್ತೀನಿ ನೋಡ್ರಿ. ಹಿಂದಿಂದ ನಾವು ತ್ರಾಸ ಅಂತಿದಾಗ ಹೇಳಿದ್ನೆ. ಈಗ ನೋಡ್ರಿ ಸೋ ಸಿಂಪಲ್. ಈಗ ಒಂದು ಟೆಕ್ನಿಕ್ ಹೇಳ್ತೀನಿ, ತಪ್ಪುತ್ತೇವೆ ಎಲ್ಲೇ ಇಷ್ಟಾಗಿಯೂ ಇದು ಓಪನ್ ಆಗಕ್ಕೆ ಡಿಫಿಕಲ್ಟ್ ಆಗ್ತದೆ. ಈಗ ಡಿಫಿಕಲ್ಟ್ ಆಗುವಂಗೆ ತೆಗಿತೀನಿ ನೋಡ್ರಿ ಇದನ್ನು. ಎಸ್, ನಿಮಗೊಮ್ಮೆ ಬೇರೆ ಆ ಕಡೆ ಮುಖ ಮಾಡಿ ಅಂತ ತೋರಿಸ್ತೀನಿ. ಏನೂ ಇಲ್ಲ, ಇಟ್ ಈಸ್ ಮೈ ಡ್ಯೂಟಿ ಟು ಶೋ ಎವ್ರಿ ಒನ್. ಉಪಕಾರ ಅಲ್ಲ, ನಾ ನಿಮ್ಮ ಯಾರ ಮ್ಯಾಗ ಉಪಕಾರ ಮಾಡಕ್ಕೆ ಹತ್ತಿಲ್ಲ. ಮತ್ತು ಆ್ಯಸ್ ಎ ಟ್ರೈನರ್ ಇಟ್ ಈಸ್ ಮೈ ಡ್ಯೂಟಿ ಟು ಟ್ರೈನ್ ಯು. ಇಫ್ ಐ ಫೇಲ್ ಇನ್ ಮೈ ಡ್ಯೂಟಿ ದೆನ್ ನನಗೇನು ಮಾಡಿದ್ರು ಅದು ಕಡಿಮೆ. ಇದನ್ನು ಎಲ್ಲರೂ ಕ್ವಶನ್ ಮಾಡ್ಕೋಬೇಕಷ್ಟ. ಮತ್ತು ನನಗೆ ಅಪ್ಲೈ ಆಗೋದು ನಿಮಗೆ ಆಗೋದಿಲ್ಲನ? ಯಾಕೆ? ಯಾವ ಸ್ವರ್ಗದವ್ರು ನೀವು? ಈಗ ನೋಡ್ರಿ, ಲಿವರ್ ಇಫೆಕ್ಟ್ ಅಂತ ಇರ್ತದೆ. ಇತ್ರು ನಾಬ ಈ ಕಡೆ ಅದಾವೆ, ಪ್ಲಗ್ ಈ ಕಡೆ ಹಿಂಗೆ ಜಗ್ಗಕ್ಕೆ ಹಾಕ್ತೀರ ಅಂದ್ರೆ ಲಿವರ್ ಇಫೆಕ್ಟ್ ಆಗ್ತದೆ. ಪಿನ್ ಕಿತ್ತು ಬರ್ಬೋದು, ಮುರಿಬೋದು. ಅವಾಗ ಇದನ್ನು ಈ ಕಡೆ ಬಿಡಬೇಕು. ಹೆಬ್ಬಟ್ಟಿಗೆ ಒಂದು ಸ್ವಲ್ಪ ಹೆಚ್ಚು ಪ್ರೆಷರ್ ಹಚ್ಚಿದ್ರಿ ಅಂದ್ರೆ ಲಿವರ್ ಇಫೆಕ್ಟ್ ಇರೋಂಗಿಲ್ಲ, ಈಸಿಯಾಗಿ ಬರ್ತದೆ. ಬ್ಯಾಟ್ರಿ ಬದಲಾಯಿಸೋ ಸಂದರ್ಭ ಬರ್ಬೋದು. ಬ್ಯಾಟ್ರಿ ಬದಲಾಯಿಸೋದು ಅಂದ್ರೆ ಹಿಂಗೆ ಸಿಂಪಲ್ ಅದ. ಆಪ್ರೇಟ್ ಮಾಡಿ ನೋಡ್ರಿ. 60% ಟ್ರೈನಿಂಗ್ ಫಾರ್ ದಿಸ್, 40% ಫಾರ್ ವಾಟ್ ಐ ಟೋಲ್ಡ್ ಯು ಇನ್ ದ ಮಾರ್ನಿಂಗ್ ಆಲ್ ಪ್ರೊಸೀಜರಲ್ ಆಸ್ಪೆಕ್ಟ್. ವೆರಿ ಸಿಂಪಲ್, ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲೆಕ್ಷನ್ ಫೇಲ್ಯೂರ್ ಆಗೋದು, ಬಂದು ಬೀಳೋದು, ಲೇಟ್ ಆಗೋದು, ಸಮಸ್ಯೆ ಆಗೋದು, ಇದನ್ನು ಸರಿಯಾಗಿ ಮಾಡಕ್ಕೆ ಬರಲಾರ್ಕ. ಈಗ ಬಿ ಯು ಕನೆಕ್ಟ್ ಮಾಡ್ಬೇಕು. ಮತ್ತು ಅಗೇನ್ ನೋಡ್ರಿ, ಟಾಪ್ ಮೊದಲೇನು ಹೇಳ್ತಿದ್ವಿ? ರೆಡ್ ಟು ರೆಡ್, ಬ್ಲ್ಯಾಕ್ ಟು ಬ್ಲ್ಯಾಕ್ ಅಂತಿದ್ವಿ. ಈ ಬರೋ ಕಡೆ ರೆಡ್ ಟು ರೆಡ್, ಬ್ಲ್ಯಾಕ್ ಟು ಬ್ಲ್ಯಾಕ್ ಅಂತಿದ್ವಿ. ಈಗ ಟಾಪ್ ಅಂತ ಬರೆದ ಬಿಟ್ಟಾರ, ಅಂದರೆ ಇದನ್ನ ಮ್ಯಾಲೆ ಇಡಬೇಕು ಅಂತ. ಸಿಂಪ್ಲಿಫೈಡ್ ವರ್ಷನ್ ಟಾಪ್. ಇಲ್ಲಿ ಬರೋ. ಈಗ ನೋಡ್ರಿ, ಅಲ್ಲಿ ಹಿಡಿಯೋ ಬಿಡ, ಇಲ್ಲಿ ಹಿಡಿಯೋದನ್ನ ಕೇಳ್ರಿ. ಎಷ್ಟು ಸರಿ ಕಟ್ ಅಂತು? 2 ಸರಿ ಅಂತ. ಪ್ಲಗ್ ಫಿಟ್ ಮಾಡುವಾಗ ಸೈಡ್ ಫ್ಲೆಕ್ಸಿಬಲ್ ಲ್ಯಾಚಸ್ ಹೆಚ್ಚಕಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಹಚ್ಚಬೇಕು, ಒತ್ತಬೇಕು. ಈಗ ತೆಗಿಯೋದೈತೆ ನೋಡ್ರಿ. ತೆಗೆಯುವಾಗ ಹಿಚಿಕಿ ತೆಗಿಬೇಕು. ಕೆಲವೊಬ್ರು ಏನು ಮಾಡಿಬಿಟ್ಟಿರ್ತಾರೆ, ಹಿಂಗೆ ಇಟ್ಬಿಟ್ಟಿರ್ತಾರೆ ಇಲ್ಲಿ, ಅದು ಕನೆಕ್ಟ್ ಆಗಿರೋಂಗಿಲ್ಲ. ಮತ್ತೆಲ್ಲ ಸೀಲ್ ಮಾಡ್ತಾರೆ. ಅಲ್ಲಿ ಹೋದ್ರೆ ಲಿಂಕ್ ಎರರ್ ಅಂತೈತಿ. ಏನಾಯ್ತು ಚಲಾಗತ್ತೋ. ಅದಕ್ಕೆ ಈ ಕಟ್ ಅನ್ನೋದನ್ನು ಯಾಕೆ ಹೇಳಬೇಕು ಅಂದ್ರೆ, ಈಗ ನೋಡ್ರಿ, ಈಗ ನೋಡ್ರೆ 2 ಸರಿ ಕಟ್ ಅಂತ ಸಪ್ಪಳ ಬರ್ತದೆ, ಎರಡೂ ಕಡೆ ಕೂಡಿರ್ತದೆ. ಕೂತಂದ್ರೆ ಇದನ್ನೊಂದು ಸ್ವಲ್ಪ ಹಿಂಗೆ ಜಗ್ಗಿ ನೋಡ್ಬೇಕನ್ನ ನಾವು ಜಾಡ್ನೆ ಹೊಡೆದವು ವಾಂಡ್ ಎತ್ತ ಜಗ್ಗಿದವ್ರಿಗತ್ಲೆ ಹಂಗೆ ಜಗ್ಗಿದ್ರೆ ಹಾಗೆ ಕೈಯಾಗ ಬರ್ತೈತಿ, ಹೋರಿ ಹರ್ಕೊಂಡು ಹೋಗತಿ. ಜಗ್ಗೋದು ಏಟೈತಿ ಅಟ್ಟ ಹಿಡಿಬೇಕು. ಸೊ ಕ್ಲಿಯರಿಗೆ ಕೂತಿಗ ಇನ್ನು ಇದಕ್ಕೆ ಜೋಡಿಸ್ಬೇಕು. ಇಲ್ಲಿ ನೋಡ್ರಿ, ಅಪೋಸಿಟ್ ಫಂಕ್ಷನಿಂಗ್ ಸ್ಟೀಲ್ ಬಟನ್. ಅಪ್ ಮಾಡಿದ್ರೆ ಆನ್, ಡೌನ್ ಮಾಡಿದ್ರೆ ಆಫ್. ನಮ್ಮ ಬ್ಯಾಟ್ರಿ ಮನಿ ಲೈಟದ್ದು ಅಪೋಸಿಟ್ ಆಪರೇಷನ್. ಅದು ಡೌನ್ ಮಾಡಿದ್ರೆ ಆನ್, ಅಪ್ ಮಾಡಿದ್ರೆ ಆಫ್ ಆಗ್ತದೆ. ಇದು
ಡೌನ್ ಮಾಡಿದಾಗ ಆಫ್ ಇರ್ತದೆ, ಅಪ್ ಮಾಡಿದ್ರೆ ಆನ್ ಆಗ್ತದೆ. ಇದು ಆನ್ ಆಫ್. ಇಲ್ಲೂ ಕೂಡ ಟಾಪ್ ಈ ಕಡೆ ಇಲ್ಲಿ ಕ್ಲಿಯರ್. ಇದನ್ನು ಯಾಕೆ ಹೇಳತ್ತೀನಿ ಅಂದ್ರೆ 90% ಮಷಿನ್ ಚಾಲೂ ಆಗಿಲ್ಲ ಅನ್ನೋದು ಲಿಂಕ್ ಎರರ್ ತೋರಿಸಿ ಜೋಡ್ಸಕ್ಕೆ ಬರ್ಲಾರಕ್ಕೆ ಮಷಿನ್ ಕರೆಕ್ಟ್, ಇವು ಜೋಡ್ಸಕ್ಕೆ ಬಂದಿಲ್ಲ ಅಷ್ಟೇ. ಹಿಂಗೆ ಆಗಬಾರ್ದಂದ್ರೆ ದೀಸ್ ಪ್ರಿಕಾಷನ್ ಯು ಶುಡ್ ಟೇಕ್ ಡ್ಯೂರಿಂಗ್ ಟ್ರೈನಿಂಗ್. ಹಿಚಿಕ್ ತೆಗಿಯೋದು ಹಿಂಗೆ ಹಿಚಿಕ್ ಅಂದ್ರೆ ಸುಂಬಳ ತೆಗಿಯೋಕೆ ಹೆಂಗೆ ಮೂಗು ಹಿಚಕ್ತೀವಲ್ಲ ಹಂಗೆ ಸೈಡ್ಗೆ ಹಿಚಿಕ್ ಜಗ್ಗೋದು. ಮತ್ತು ಸುಂಬಳ ತೆಗಿಯೋಕೆ ಮೂಗ ಹಚ್ಚಕ್ತೇವೋ ಮತ್ತು ಅದನ್ನು ಹೇಳಿದ್ರೆ ನಗ್ತೀರಿ, ಯಾಕೆ ಎಂದೂ ಸುಂಬಳ ತೆಗಿಲ್ದವ್ರಗತ್ಲೆ ಏನ್ರು ಮರ. ಓಕೆ, ಈಗ ನೋಡ್ರಿ, ಈಗ ಕನೆಕ್ಟ್ ಆತೋ ಇಲ್ಲೋ ಅಂಥೇಳಿ ನೋಡ್ಕೋಬೇಕು. ಬಿಡೋ ಸ್ವಲ್ಪ ಈಗ ನಾ ಮಾಡತ್ತೇನೆ, ಹಿಂಗೆ ಮಾಡಬೇಡ್ರಿ, ಬಿಡ ಹಿಂಗೆ ಟ್ರೈನಿಂಗ್ ಕೊಡಬಾರ್ದು. ಖರೆ ಈಗ ಕನೆಕ್ಟ್ ಆಗೈತೆ ಅಂತ ತಿಳ್ಕೊಬೇಕು. ಹಿಂಗೆ ಜಗ್ಗೇಟ್ ನೋಡಬೇಕು ಅಂದ್ರೆ 2 ಸರಿ ಕಟ್ ಸಪ್ಪಳು ಬಂದಿತ್ತಂದ್ರೆ ಕನೆಕ್ಟ್ ಆಗ್ಯದ ಅಂತ ಅರ್ಥ. ಇಟ್ಟು ಇಲ್ಲಿ ಹಿಡಿ ಅಂತ ಯಾಕೆ ಹೇಳತ್ತೇನಂದ್ರೆ ಯು ಶುಡ್ ಟೆಲ್ ದೆಮ್ ಫಾರ್ ದಿಸ್ ವೆರಿ ಸಿಂಪಲ್ ನೆಗ್ಲಿಜಿಬಲ್ ರೀಸನ್. ಮಷಿನ್ ಶುಡ್ ನಾಟ್ ಗೋ ವಿದೌಟ್ ಪುಟ್ಟಿಂಗ್ ಇಟ್ ಆನ್ ಫಾರ್ ಅವರ್ಸ್. ಅವ ಅದನ್ನು ನೋಡಂಗೇ ಇಲ್ಲ. ಇದನ್ನು ತೋರಿಸಿದ್ರಿ ಅಂದ್ರೆ ನೋಡ್ತಾನೆ. ಸೊ ಈ ಕನೆಕ್ಟ್ ಆಯ್ತು. ಈಗ ಇದನ್ನು ಆನ್ ಮಾಡಿದ್ರೆ ಇಡೀ ಸೆಟ್ ಆನ್ ಆಯ್ತು. 4 ಜೋಡಿಸುತ್ತಾನ. 5ನೇದು ಜೋಡಿಸಿದಾಗ ಅದ್ರಾಗ ಏನು ಹಾಕಬೇಕು? ಬ್ಯಾಟ್ರಿ ಹಾಕಬೇಕು. 5ನೇದ್ರಾಗ, 6ನೇದ್ರಾಗ ಬ್ಯಾಟ್ರಿ ಹಾಕಬೇಕು, 7ನೇದ್ರಾಗ ಬ್ಯಾಟ್ರಿ ಹಾಕಬೇಕು. ಡಿ ಸಿ ಅವ್ರು ಯಾಕೋನೋ ಅವ್ರಿಗೂ ಏನು ತಿಳಿದೈತೆ ಗೊತ್ತಿಲ್ಲ. ಇದನ್ನು ಭಾಳ ಸರಿ ಹೇಳಪ್ಪ, ತಿರ್ತಿರಿಗೆ ಹೇಳಂದಾರ. ನಾ ಏನು ಹೇಳಿದೆನಂದ್ರೆ ಇದನ್ನು ಸೆಟ್ಟಿಂಗ್ ಮಾಡೋ ಸಂದರ್ಭ ಬತ್ತಂದ್ರೆ ಬೆಳಗಾವ್ದವ್ರಿಗೆ ಅಟ್ಟ ಹೆಚ್ಚಾಗಕತ್ತು ಅಂದ್ರೆ ಒಂದು ಸಪ್ರೇಟ್ ಬಂದು ಟ್ರೈನಿಂಗ್ ಕೊಡ್ತೀನಿ ರೀ ಬೇಕಾರ ಅಂತ ಹೇಳಿದ್ದೇನೆ. ಅಂತೂ ಈ ಕೊಡತ್ತೀನಿ. ಅವಾಗ ಖಾಲಿ ಇದ್ರೆ ಬರೋ ನಾವೇನೋ ಸಾರೋ ಏನಾರು ಇದ್ದಂಗೆ ನಾಳೆ ಮತ್ತೊಂದು ಜಿಲ್ಲಾಕ್ಕೆ ಸೊ ಹಂಗೆ ಸಾರ್ಕೋತ ಹೋಗ್ಬಿಡೋದು. ಬರ್ತಾರಲ್ಲ ಅದು ಮಳೆ ಬೆಳೆ ಸಮಾಧಾನ ರೀಪ್ಪ ಅಂತೇಳಿ. ಹಂಗೆ ಇದೇ ಮಳೆ ಬೆಳೆ ನಮ್ಮದು. ಈಗ ಇಲ್ಲಿ ಜೋಡಿಸಿ ಆತು, ಆ ಕಡೆ ಹಿಂದೆ ಜೋಡಿಸೋದೈತಿ, ಅದನ್ನು ಜೋಡಿಸ್ಬೇಕು. ಅವನ್ನ ತೆಗೆದು ತೋರಿಸ್ರಪ್ಪ ಸ್ವಲ್ಪ. ಅದನ್ನು ಹೆಂಗೆ ಓಪನ್ ಮಾಡ್ಬೇಕು ನೋಡ್ರಿ, ಅದು ಸಿಂಪಲ್ ಐತಿ. ಮುರು ತೆಗಿಯಂಗಿಲ್ಲ, ತೆಗಿಬೇಕು. ಇವರೆಲ್ಲ ಎಕ್ಸ್ಪರ್ಟ್ಸ್ ಹುಡುಗರು. ಮತ್ತು ಅಗದಿ ಸಿಂಪಲ್. 2 ಕಡೆ ನಾಬ್ ಅದಾವ, 2 ಕಡೆ ಬಟ್ ಹಾಕಬೇಕು. ಏನು ನೋಡ್ರಿ, ಬಟ್ ಸಿಂಪಲ್ ಐತಿ. ಒಂದ ಕೈಲೇ ತೆಗಿಬೋದು 2. ಭಾಳ ಸಿಂಪಲ್. ತೆಗೆದು ನೋಡಬೇಕು, ಆಪರೇಟ್ ಮಾಡಬೇಕು. ಆ್ಯಂಡ್ ಮಾರ್ನಿಂಗ್ ಐ ವಾಸ್ ಟೆಲಿಂಗ್ ಯು ಅಬೌಟ್ ದ ಗ್ರೂಪ್ ಡಿಸ್ಕಷನ್ಸ್. ಯು ನೀಡ್ ಟು ಟೆಸ್ಟ್ ಎವ್ರಿ ಯುವರ್ ಟ್ರೈನರ್ ವೆದರ್ ಹಿ ಕ್ಯಾನ್ ಆಪರೇಟ್ ಇಟ್ ಆರ್ ನಾಟ್, ಹಿ ಕ್ಯಾನ್ ಕನೆಕ್ಟ್ ಇಟ್ ಆರ್ ನಾಟ್. ಟ್ರೈನರ್ಗಳಿಗೆ ಗ್ರೂಪ್ ಡಿಸ್ಕಷನ್ ಮಾಡಿ ನೀ ಮಾಡಿ ತೋರಿಸಿ ಮಾಡಿಸಬೇಕು. ಮತ್ತು 4 ಮಂದಿಗೆ 4 ಸರಿ ಜೋಡ್ಸಕ್ಕೆ ಹಚ್ಬೇಕು, ತೆಗ್ಯಾಕೆ ಹಚ್ಬೇಕು, ಜೋಡ್ಸಕ್ಕೆ ಹಚ್ಬೇಕು. ಉಳಿದೇನು ಮಾಡೋದೇ ಇಲ್ಲ ರೀ ಅವ್ರ ಇದ್ರಾಗ. ಸೀಲಿಂಗ್ ಮಾಡೋದು PRO ಮಾಡ್ತಾನೆ. ಕನೆಕ್ಟ್ ಮಾಡಕ್ಕೆ ಬರಬೇಕು, ಡಿಸ್ಕನೆಕ್ಟ್ ಮಾಡಕ್ಕೆ ಬರಬೇಕು, ಕನೆಕ್ಟ್ ಮಾಡಕ್ಕೆ ಬರಬೇಕು, ಡಿಸ್ಕನೆಕ್ಟ್ ಮಾಡಿ. ತಪ್ಪುದ ಇಲ್ಲಿ. ಉಳಿದದ್ದೆಲ್ಲ ನೀವು ರೆಡಿ ಮಾಡೇ ಕೊಟ್ಟಿರ್ತೀರಲ್ಲ. ಯು ಆರ್ ಪ್ರಿಪೇರಿಂಗ್ ಇಟ್ ಎಟ್ RO ಲೆವೆಲ್. ವಾಟ್ ಹಿ ನೀಡ್ ಟು ಡೂ ಈಸ್ ಹಿ ಹ್ಯಾಸ್ ಟು ಕನೆಕ್ಟ್ ಇಟ್, ಸೀಲ್ ದ ರಿಸಲ್ಟ್ ಸೆಕ್ಷನ್. ದಿಸ್ ಇಸ್ ಆಲ್ ಹಿ ನೀಡ್ ಟು ಪರ್ಫಾರ್ಮ್. ಆ್ಯಂಡ್ ದೇರ್ ಇನ್ ಯು ನೀಡ್ ಟು ಟ್ರೈನ್ ದಮ್ ವೆಲ್. ಅಷ್ಟಕ್ಕನ ನೀವು ಅವ್ರಿಗೆ ಚಲೋ ಟ್ರೈನಿಂಗ್ ಕೊಡಬೇಕಾಗೈತಿ. ಮುಗೀತು ಅಷ್ಟಾದ್ರೆ. ಈಗ ನೋಡ್ರಿ, ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ತಪ್ಪಾಗೋದು ಎಲ್ಲಿ? 1ನೇದ್ದು ಇವಂತೂ ಗೊತ್ತದು. ನೀವು ಇಲ್ಲೆಲ್ಲ ಮಷಿನ್ ಅದಾವೆ. ಯಾರು ಫಸ್ಟ್ ಟೈಮ್ ಇದ್ರೆ ನೋಡಿ ತಮ್ಗೊಡ್ರೆ ಇದೇ ಹೇಳಿದ್ರಲ್ಲ, ಎಲ್ಲರೂ ಬಂದು ಅವ್ನು ಮತ್ತೊಮ್ಮೆ ಆಪರೇಟ್ ಮಾಡಿ ನೋಡಿರಿ. ಮತ್ತೊಂದು ಅರ್ಧ ತಾಸು ಇಲ್ಲೇ ಇರ್ರಿ, ಇಲ್ಲಿ ಮಾಡ್ಕೊಂಡು ಹೋಗ್ರಿ. ನಿಮ್ಮ ತಹಸೀಲ್ದಾರ್ ಆಫೀಸಾಗ 14ಕ್ಕಿಂತ ಹೆಚ್ಚು ಮಷಿನ್ ಅದಾವೆ ಸ್ವೀಪ್ ಸಲುವಾಗಿ. ಅವನ್ನ ಹೋಗಿ ಆಪರೇಟ್ ಮಾಡಿರಿ, ನೋಡಿರಿ, ಪ್ರಿಂಟೌಟ್ ತೆಗೀರಿ. ಇಲ್ಲೂ ಬೇಕಾದ್ರೆ ನಾ ಏನು ಮಾಡ್ಬೇಕು ಮಾಡಿ ತೋರಿಸ್ತಾನೆ. ನಿಮ್ಮೊಳಗೆ ಭಾಳ ಮಂದಿ ಎಕ್ಸ್ಪರ್ಟ್ಸ್ ಅದೇರಿ. ಅಲ್ಲಿ ನೀವು ಯಾರು ಎಕ್ಸ್ಪರ್ಟ್ಸ್ ಅದೇರಿ ಉಳ್ದವ್ರಿಗೆ ಅದನ್ನು ಮಾಡಿ ತೋರಿಸ್ರಿ. ಸೊ ದಟ್ ಹೋಲ್ ಟೀಮ್ ವಿಲ್ ಬಿ ಎಕ್ಸ್ಪರ್ಟ್. ಇದು ಸ್ಕಿಲ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ ನಾವು. ಟ್ರೈನಿಂಗ್ದಾಗ ಮುಂಜಾನೆ ಹೇಳಿದ್ದೆಲ್ಲ ಥೆರಾಟಿಕಲ್ ಆಸ್ಪೆಕ್ಟ್, ಇದು ಅಪ್ಲೈಡ್ ಆಸ್ಪೆಕ್ಟ್. ಸ್ಕಿಲ್, ಈ ಸ್ಕಿಲ್ಸನ್ನು ನೀವು ಡೆವಲಪ್ ಮಾಡ್ಕೋಬೇಕು. ಈಗ ಇದ್ರಾಗ ಏನು ಮಾಡ್ಬೇಕಾಗ್ಯದಪ್ಪ ಅಂದ್ರೆ, ಈ ಹುಡುಗರು ಭಾಳ ಇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಎಲ್ಲಿ ಕರದಲ್ಲಿ ಬರ್ತಾರೆ ಪಾಪ, ಹೆಲ್ಪ್ ಮಾಡ್ತಾರೆ. ನಂದು ಒಬ್ಬಂದ ಆದ್ರೆ ಗತಿಯನ್ನು ಹಿಂಗೆ ಇಷ್ಟು ದೊಡ್ಡ ಗ್ರೂಪಿಗೆ ಒಂದು ಮಾತಾಡಿ ನೋಡ್ರಿ, ಅವಾಗ ಗೊತ್ತಾಕೈತಿ. ಕೀಪಿಂಗ್ ದಿಸ್ ಹೋಲ್ ಗ್ರೂಪ್ ಫಾರ್ 6 to 7 hours ಇಂಟ್ಯಾಕ್ಟ್ ಆ್ಯಂಡ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಟ್ರೈನಿಂಗ್ ಐತಲ್ಲ, ಇದು ಹಂಗೆ ಮಾಡಿರಿ. 50 ಮಂದಿಗೆ ಮಾಡೋದೈತಿ. ಸೊ ದಟ್ ಯು ಕ್ಯಾನ್ ಡೆಲಿವರ್ ಗುಡ್ ಥಿಂಗ್ಸ್ ಆ್ಯಸ್ ಎ ಗುಡ್ ಟ್ರೈನರ್.
ಇಲ್ಲಾರ ಮತ್ತು ನನ್ನ ಬೇಯಿಸ್ಬೇಡ್ರಿ, ನಿನಗೆ ಟ್ರೈನಿಂಗ್ ಕೊಟ್ಟ ನಾನು ಬೈತಾರ ಅವ್ರ, ನಾನು ಬೇಯಿಸ್ಬೇಡ್ರಿ, ಕೈ ಮುಗಿತೀನಿ. ಈಗ ನೋಡ್ರಿ, ಇದು ಸಿಂಪಲ್ ಐತೆ. ನಮ್ಮನ್ನು ನಾವು ಬೇಕು ಅಂದ್ರೆ ಭಾಳ ಚಲೋ ರೀ. ನಮ್ಮನ್ನು ನಾವು ಚಲೋ ಅಂದಾಗ ನೀವು ಬೈದ್ರಿ ಅಂದ್ರೆ ಡಿಮೋಷನ್ ಆಕತಿ. ನಮ್ಮನ್ನು ನಾವು ಬೈಕೊಂಡಾಗ ನೀವು ಚಲೋ ಅಂದಿರಿ ಅಂದ್ರೆ ಪ್ರಮೋಷನ್ ಆಕತಿ. ಎಸ್, ಸಿಂಪಲ್ ಸಿಂಪಲ್. ಸಿಂಪಲ್, ಓಪನ್ ಓಪನ್. ಕ್ಯಾಂಡಿಸೆಟ್ ಸೆಕ್ಷನ್ 1ರಾಗ ಇದ್ದು, ಇದ್ರಾಗ ಸಪ್ರೇಟ್. ಫಿನಿಶ್. ಓಪನಿಂಗ್. ಕ್ಯಾಂಡಿಸೆಟ್ ಮಾಡಿ ಕೊಟ್ಟಿರ್ತೇವೆ, ಸೀಲ್ ಮಾಡಿ ಕೊಟ್ಟಿರ್ತೇವೆ, ಬ್ಯಾಟ್ರಿ ಹಾಕಿ ಕೊಟ್ಟಿರ್ತೇವೆ, ಆನ್ ಮಾಡೋದು ಅಟ್ಟ ಇರ್ತೈತೆ. ಇದ್ರಾಗ ಮೋಸ್ಟ್ ಸ್ಕಿಲ್ಫುಲ್ ಜಾಬ್ ಅಂದ್ರೆ ಇಲ್ಲಿ ಅದು. ಇದ್ರಾಗ ಮೊದಲು ನಾಬ್ ಇದ್ದು, ಈಗ ನಾಬ್ ಇಲ್ಲ, ಡೈರೆಕ್ಟ್ ಓಪನ್. ಅದನ್ನ ಹೆಂಗೆ ಪಿನ್ ಹೆಂಗೆ ಹಿಚಿಗೆ ತೆಗಿತೇವಲ್ಲ, ಹಿಂಗೆ ಒಳಗಿಲ್ಲಿ ಹಿಚಿಕಿ ಹಿಂಗೆ ಓಪನ್ ಮಾಡ್ತಿದ್ದೆವು. ಅದನ್ನು ಮುರಿದ ತೆಗಿತೀರಿ ಭಾಳ ಮಂದಿ. ಮತ್ತು ಇದು ಸಿಂಪಲ್ ಮಾಡಿದಾರೆ ನೋಡ್ರಿ. ಇಂಜಿನಿಯರ್ಸಿಗೆ ಸೆಲ್ಯೂಟ್ ಅಂತ ಯಾಕೆ ಹೇಳ್ತೀನಿ ಇದಕ್ಕೆ? ಸೊ ವೆರಿ ಸಿಂಪಲ್. ಇಲ್ಲಿ ಇದನ್ನು ಸೀಲಿಂಗ್ ಮಾಡುವಾಗ ಮೋಸ್ಟ್ ಟೆಕ್ಟ್ಫುಲ್ ಏನಾರು ಇದ್ರೆ ಈ ಸೆಕ್ಷನ್ ಸೀಲಿಂಗ್. ಯಾಕಂದ್ರೆ ಇದ್ರಾಗ ಏನು ಹಾಕಬೇಕು? AB ಸೀಲ್ ಹಾಕಬೇಕು. ABCD ಅನ್ನೋದಿಲ್ಲ, ಪಿಂಕ್ ಪೇಪರ್ ಸೀಲ್ ಇಲ್ಲ, ರೌಂಡ್ ಸೀಲ್ ಎಲ್ಲ ಮಾಡೇ ಕೊಟ್ಟಿರ್ತಾರೆ. ಓನ್ಲಿ AB ಸೀಲ್, ಸ್ಪೆಷಲ್ ಟ್ಯಾಗ್, ಅಡ್ರೆಸ್ ಟ್ಯಾಗ್, ಮುಗಿಯತ್ತು. ಪಿಂಕ್ ಪೇಪರ್ ಸೀಲ್ ಫಾರ್ ಸ್ಲಿಪ್ಸ್, ಮಾಕ್ ಪೋಲ್ ಸ್ಲಿಪ್ಸ್, ಅದಕ್ಕೊಂದು ಪಿಂಕ್ ಪೇಪರ್ ಸೀಲ್, ಅದು ಬೇರೆ. ನಾನು ಇಲ್ಲಿ ಬರೀ 3: ಅಡ್ರೆಸ್ ಟ್ಯಾಗ್, ಸ್ಪೆಷಲ್ ಟ್ಯಾಗ್, AB ಸೀಲ್. ಈಗ ಸೀಲ್ ಮಾಡಿ ತೋರಿಸ್ತೇನೆ ನೋಡಿರಿ. ನಾ ತಂದೆ, ನಾವೆಲ್ಲ ಜೋಡಣೆಲ್ಲ ಬಂದಿರ್ತಾನೆ. ಅಲ್ಲಿರೋದಿಲ್ಲ ತಗೋ, ಇವ್ರನ್ನ ಕೇಳ್ಕೊತ ಕೂತಾರೆ 2 ದಿವಸ ಟ್ರೈನಿಂಗ್. ನೋಡ್ರಿ, ಅಡ್ರೆಸ್ ಟ್ಯಾಗ್ಸ್, ಸ್ಪೆಷಲ್ ಟ್ಯಾಗ್, AB ಸೀಲ್, ಇವ 3 ಇಲ್ಲಿ ಬಳಸೋದು. ಮೊದಲು ಹಾಕಬೇಕಾದದ್ದು AB ಸೀಲ್. ಇವು ನಂಗೆ ಆಮೇಲೆ ಕೊಡ್ಬೇಕಪ್ಪ. ಮತ್ತು ಇದು ನೋಡ್ರಿ, ಇಲ್ಲಿ ಒಳಗೆ ಹಿಡನ್ A ಅದ, ಇಲ್ಲಿ ಹಿಡನ್ B ಅದ, ಇದ್ರ ಮ್ಯಾಗ ಇಲ್ಲಿ ನಂಬರ್ ಅದ. ಈ ನಂಬರು ಮ್ಯಾಲೆ ಬರ್ಬೇಕು. ಮೊದಲು ಸೆಂಟ್ರ್ ಮಾಡ್ಕೋಬೇಕು. ಸೆಂಟ್ರದಾಗ ಡಿಸ್ಟಿಂಗ್ವಿಷಿಂಗ್ ಮಾರ್ಕ್ ಹಾಕಬೇಕು, ಇದ್ರ ನಂಬರ್ ಬರ್ಸ್ಬೇಕು. ಇಲ್ಲಿ ಅದ ನೋಡ್ರಿ, A924377. ದಿಸ್ ಈಸ್ ಫಾರ್ ಟ್ರೈನಿಂಗ್. ಅಲ್ಲಿ ಯೂಸ್ ಟು ಬಿ ಯೂಸ್ ಡ್ಯೂರಿಂಗ್ ಎಲೆಕ್ಷನ್ಸ್ ಬಂದಿರ್ತದೆ. ಈ ನಂಬರ್ ಮೊದಲು ರೆಕಾರ್ಡ್ ಮಾಡ್ಕೋಬೇಕು. ಎಲ್ಲಿ? 17C ಆ್ಯಂಡ್ ಪ್ರಿಸೈಡಿಂಗ್ ಆಫೀಸರ್ಸ್ ಡೈರಿ, ಎರಡೂ ಕಡೆ ಈ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಕೆಲವು ಮಂದಿ ಸೀಲ್ ಮಾಡಿದ ಬಳಕ ಮಾಡಕ್ಕೆ ಹೋಗ್ತಾರೆ, ಈ ನಂಬರ್ ಸಿಗ್ತದೆ, ಬಟ್ ಇದ್ರ ನಂಬರ್ ಸಿಗೋದಿಲ್ಲ. ಸ್ಪೆಷಲ್ ಟ್ಯಾಗ್ದ ನಂಬರ್ ಸಿಗೋದಿಲ್ಲ, ಭಾಳ ಸಣ್ಣದದ ನಂಬರ್ ಅದ. ಇಲ್ಲಿ ಸಿಗ್ನೇಚರ್ ಅಂತ ಬರ್ದಾರ, ಇದ್ರ ಮ್ಯಾಗ PRO ಸೀಲ್ ಹಾಕ್ಬೇಕು. ಏಜೆಂಟ್ಸ್ ಪ್ರೆಸೆಂಟ್ ಆ್ಯಂಡ್ ವಿಲ್ಲಿಂಗ್ ಟು ಸೈನ್ ಮಾಡ್ತಾರೆ, ಇದ್ರ ನಂಬರ್ ಬರ್ಕೋತಾರೆ, ಇದ್ರ ನಂಬರ್ ಬರ್ಕೋತಾರೆ. ಈಗ ಈ ನಂಬರು ಮ್ಯಾಗ ಬರ್ಬೇಕು. ಮ್ಯಾಗ ಬರ್ಬೇಕಂದ್ರೆ ಈ ರೀತಿ ಇಲ್ಲಿ ಒಳಗೆ ಇದನ್ನು ಇನ್ಸರ್ಟ್ ಮಾಡಬೇಕು. ಸ್ವಲ್ಪ ಇಲ್ಲಿ ಒಳಗೆ ಬಟ್ಟಕ್ಕೆ ಹಿಂಗೆ ಪ್ರೆಸ್ ಮಾಡಿದ್ರಿ ಅಂದ್ರೆ ಮ್ಯಾಗ ಬರ್ತದೆ ಅದು ಈಸಿಲಿ. ಇಲ್ಲಿ ಇದು ಇದ್ರದ್ದು ಹತ್ತಾಯ್ತು ಸ್ವಲ್ಪ. ಈ ಸೆಂಟ್ರಕ್ಕೆ ಬಂತಂದ್ರೆ ಸೆಂಟ್ರಕ್ಕೆ ಬ್ಲಾಕ್ ಆಗ್ತದೆ. ಇದು ಮಾಡಿದ ನಂತರ ಮ್ಯಾಗ ಪಿಂಕ್ ಬರ್ತದೆ, ಕೆಳಗೆ ಗ್ರೀನ್ ಬರ್ತದೆ. ಇಲ್ಲಿ ಅದಾವ ನೋಡ್ರಿ, ಇಲ್ಲಿ ಕೆಳಗೆ ಪಿಂಕ, ಮ್ಯಾಗ ಗ್ರೀನ. ಹಂಗೆ ಬಂದ್ರನ ಈ ನಂಬರ ಮ್ಯಾಗ ಕ್ಲಿಯರ್ ಕಾಣೋ ಹಂಗೆ ಬರ್ತದೆ. ರಿವರ್ಸ್ ಈಗ ನೋಡ್ರಿ, ಮ್ಯಾಗ ಪಿಂಕ್, ಕೆಳಗೆ ಗ್ರೀನ್. ಇನ್ನೇನು ಮಾಡೋದಲ್ಲ, ಇದು ಮೋಸ್ಟ್ ಟೆಕ್ಟ್ಫುಲ್. ಒಂದು ದಾರ ತೊಗೋಬೇಕು, ಇದ್ರಾಗ ಪೋಣಿಸ್ಬೇಕು, ಕೆಳಗಿಂದ್ರಾಗ ಪೋಣಿಸ್ಬೇಕು, ಆ ಕೆಳಗಿಂದ ತಕ್ಕೋಬೇಕು, ಇದ್ರಾಗ ಪೋಣಿಸ್ಬೇಕು. ಇದನ್ನು ದಾರ ಸಾವಕಾಶ ಕೆಳಗೆ ಬಿಟ್ಟು ಇದ್ರ ಒಳಗೆ ಹಿಂಗೆ ಸೆಟ್ ಮಾಡಬೇಕು. ಇದನ್ನು ಸೆಟ್ ಮಾಡೋ ಡಿಫಿಕಲ್ಟ್ ಈ ಚಾಲೆಂಜ್ ಇದ್ದಾಗ
ಮಷಿನ್ ಆಫ್ ಮಾಡಿರ್ಬೇಕು. ಇದನ್ನು ಸೇರಿಸುವಾಗ ಬ್ಲ್ಯಾಕ್ ಬಟನ್ ಪ್ರೆಸ್ ಆಗಿತ್ತಂದ್ರೆ ಕ್ಲೋಸ್ ಆಗಿಬಿಡ್ತದೆ. ಸೊ ಇದನ್ನು ಮಾಡೋದು ಆಮೇಲೆ ಇಲ್ಲಿ ಏನು ಮಾಡೋದು, ವಯರ್ ದಾರ ಗಂಟು ಹಾಕೋದು, ವ್ಯಾಕ್ಸ್ ಹೊರಗೆ ಕಾಸಬೇಕು, ಇಲ್ಲಿ ಹಚ್ಚಬೇಕು. ಇಲ್ಲೇ ಹಚ್ಚೋದಲ್ಲ, ಇದಕ್ಕೆ ಬೆಂಕಿ ಹತ್ತಬಹುದು. ಸುಳ್ಳಲ್ರಿ, ಇದಕ್ಕೆ ಬೆಂಕಿ ಹತ್ತಬಹುದು. ಇಲ್ಲಿ ಹೊರಗೆ ಕಾಸಬೇಕು, ಇಲ್ಲಿ ಹಚ್ಚಬೇಕು. ದೀಸ್ ಆರ್ ಪ್ರಿಕಾಷನ್ಸ್. ಆಮೇಲೆ ಒಬ್ಬವ ರೆಡಿ ಇರಬೇಕು, ಎತ್ತರಲೆ ಮೆಟಲ್ ಸೀಲ್ ಅದ್ರ ಮ್ಯಾಗ ಒತ್ತಬೇಕು. ಇವನ್ನ ಎರಡೂ ಹಿಂಗೆ ಅಗಲು ಮಾಡ್ಕೋಬೇಕು, ಇದನ್ನು ಪ್ರೆಸ್ ಮಾಡಬೇಕು. ಇದನ್ನು ಪ್ರೆಸ್ ಮಾಡೋಕ್ಕಿಂತ ಮೊದಲು, ಈಗೂ ಇನ್ನೂ ಸೀಲ್ ಮಾಡೋಕ್ಕಿಂತ ಮೊದಲು ನಂಬರ್ ಬರ್ಕೊಂಡಿದ್ದೇವಿಲ್ಲೋ ಕನ್ಫರ್ಮ್ ಮಾಡ್ಕೋಬೇಕು. ಆಯಿತು, ಈಗ ಏನಿದು ಎ ಕೆಳಗದ ಪ್ರೆಸ್ ಆಯ್ತು. ಸಿಂಪ್ಲಿಫೈಡ್ ವರ್ಷನ್ ನೋಡ್ರಿ, ಉಡ್ದಾರ ಕಟ್ಟೋದಿಲ್ಲ. ಇದಕ್ಕೆ ಸುತ್ತೀರಿಗೆ ಸುತ್ಕೊತ್ಕೊಡ್ತಿದ್ದೀವಲ್ಲ ABCD ಅಂತೇಳಿ, ಅದಿಲ್ಲ. ಇದನ್ನು ತೆಗಿಬೇಕು. ಇಲ್ಲಿ ಮ್ಯಾಗ ನಂಬರ್ ಬಂತು, ಫಿನಿಶ್. ದಿಸ್ ಇಸ್ ಸೀಲಿಂಗ್. ಸೋ ಸಿಂಪಲ್. ಇದು ಸೀಲಿಂಗ್. ಇಟ್ಟು ಮಾಡಿ ಮಷಿನ್ ಆನ್ ಮಾಡಬೇಕು. ಆನ್ ಮಾಡಿದ ಕೂಡಲೇ ಇದ್ರಾಗ 7 ಸ್ಲಿಪ್ಸ್ ಬೀಳ್ತಾವೆ. ಎಷ್ಟು ಸರಿ ಸ್ಲಿಪ್ ಬೀಳ್ತಾವಲ್ಲ ಸೆಷನ್ ಪ್ರಿಂಟ್ ಆಗುತ್ತದೆ. ಫಸ್ಟ್ ಸಲ FLC ಮಾಡಿತಂದ್ರೆ ಫಸ್ಟ್ ಸೆಷನ್ ಪ್ರಿಂಟ್ ಆಗಿರ್ತದೆ. ಸೆಕೆಂಡ್ ಸಲ EVM ಸೆಟ್ ಮಾಡುವಾಗ ಒಂದೊಂದ್ರಾಗ 1000 ಹೋಟ 800 ಹೋಟ ಅಥವಾ ಒಂದು ಕ್ಯಾಂಡಿಡೇಟ್ಗೆ ಒಂದೊಂದು ಹೋಟ ಹಾಕಿ ಟೆಸ್ಟ್ ಮಾಡ್ತೀವಲ್ಲ, ಆವಾಗ ಸೆಕೆಂಡ್ ಸೆಷನ್ ಪ್ರಿಂಟ್ ಆಗಿರ್ತದೆ. ಮೂರನೇ ಸೆಷನ್ ಪ್ರಿಂಟ್ ಆಗಬೇಕಾದದ್ದು ಮಾಕ್ ಪೋಲ್ನಾಗ. ನಾಲ್ಕನೇದು ಪ್ರಿಂಟ್ ಆತಂದ್ರೆ ಎಡಿಷನಲಿ ನೀವು ಯೂಸ್ ಮಾಡಿದ್ದೀರಿ ಅಂತ ಅದರ ಅರ್ಥ. 7 ಸ್ಲಿಪ್ ಸೆಷನ್ ಮ್ಯಾಗ ಸೆಷನ್ ಅಂತ ಬರೆದಿರ್ತದೆ, ಎಷ್ಟು ಸೆಷನ್ ಪ್ರಿಂಟ್ ಆಗ್ಯಾವಂತ. 7 ಸ್ಲಿಪ್ಸ್ ಎವ್ರಿ ಟೈಮ್ ಅದು ಸ್ಕ್ಯಾನಿಂಗ್ ಮಾಡುವಾಗ ಸ್ಕ್ಯಾನ್ ಮಾಡಿ ಪ್ರಿಂಟ್ ಆಗ್ತಿರ್ತದೆ. ಅದಕ್ಕೆ ಇದ್ರ ಬಗ್ಗೆ ಕೆಲವು ಪ್ರಿಕಾಷನ್ಸನ್ನು ಹೇಳ್ತೀನಿ ನೋಡ್ರಿ. ಇದನ್ನು ಸೆಟ್ ಮಾಡುವಾಗ, ಇಮೇಜ್ ಲೋಡಿಂಗ್ ಮಾಡುವಾಗ, ಪೇಪರ್ ಲೋಡಿಂಗ್ ಮಾಡಿ ಟೆಸ್ಟ್ ಮಾಡುವಾಗ ಬಿಟ್ರೆ ತಿರುಗಿ ಸ್ಟಾರ್ಟ್ ಮಾಡಬೇಕಾದದ್ದು ಮಾಕ್ ಪೋಲ್ ಟೈಮ್ದಾಗ ನಾನು ಕನೆಕ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಇದ್ರ ಬಗ್ಗೆ ಆಗೋ ತಪ್ಪುಗಳು ಏನೇನು ಅಂದ್ರೆ, ಇದನ್ನು ಕನೆಕ್ಟ್ ಮಾಡೋಕ್ಕೆ ತಪ್ಪಿದ್ದು ಒಂದನೇದ್ದು, ಇದ್ರ ಮ್ಯಾಗ ಈ ಬೀಮ ಲೈಟ್ಗಳು ಬಿದ್ದದ್ದು. ಬೀಮ್ ಲೈಟ್ ಬಿತ್ತಂದ್ರೆ, ಬೀಮ್ಡ್ ಲೈಟ್ ಅಥವಾ ಫೋಕಸ್ಡ್ ಲೈಟ್ ಬಿತ್ತಂದ್ರೆ ಬಂದು ಬೀಳ್ತದೆ. ಯಾಕೆ? ಇದ್ರ 7 ಸ್ಲಿಪ್ ಪ್ರಿಂಟ್ ಆಗೋದು, ಕ್ಯಾಂಡಿಡೇಟ್ ವೈಸ್ ಪ್ರಿಂಟ್ ಆಗೋದು ಸ್ಕ್ಯಾನ್ ಲೈಟ್ ಸ್ಕ್ಯಾನ್ ಆಗೋದ್ರಿಂದನ. ಆ ಸ್ಕ್ಯಾನಡ್ ಲೈಟ್ಗಿಂತನೂ ಹೆಚ್ಚಿನ ಬೀಮ್ ಇದ್ರ ಮ್ಯಾಗ ಬಿತ್ತಂದ್ರೆ ಅದು ಬಂದು ಬೀಳ್ತದೆ. ಇಟ್ ಫೀಲ್ಸ್ ದಟ್ ಇಟ್ ಈಸ್ ಬೀಯಿಂಗ್ ಟ್ಯಾಂಪರ್ಡ್, ಇಟ್ ಕೆನಾಟ್ ವರ್ಕ್. ಆವಾಗ ಬದಲಾಯಿಸ್ಬೇಕಾಗ್ತದೆ. ಇಲ್ಲಿ ADC ಸಾಹೇಬ್ರು ಅದಾರ. ಈ ಮಷಿನ್ಗಳೆಲ್ಲ 10%ರಿಂದ 12% ಎಕ್ಸ್ಟ್ರಾ ಕೊಟ್ಟರೆ VVPATಗಳನ್ನು 30ರಿಂದ 35% ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಬಿಸಿಲು ದಿವಸದಾಗ ಸೆಕೆಯಿಂದ, ಬೀಮ್ಡ್ ಲೈಟ್ದಿಂದ ಬಿಸಿಲಾಗಿ ತೆಗೆಯೋದ್ರಿಂದ, ಅಥವಾ ಹೋಟಿಂಗ್ ಕಂಪಾರ್ಟ್ಮೆಂಟ್ ಏನು ಇಟ್ಟಿರ್ತೀವಿ ಆ ಕಂಪಾರ್ಟ್ಮೆಂಟ್ದಾಗ ಬೆಳಗಿನ ಸೂರ್ಯನ ಬಿಸಿಲು ಸಾಯಂಕಾಲದ ಸೂರ್ಯನ ಬಿಸಿಲಿನ ನೇರ ಕಿರಣಗಳ ಹತ್ರ ಮ್ಯಾಗ ಬಿದ್ದು ಅದು ಬಂದು ಬೀಳ್ತದೆ. ಯಾವುದು? VVPAT ಬಂದು ಬೀಳು ಬಿಸಿಲಾಗ ಪಾಸಿಬಿಲಿಟೀಸ್ ಜಾಸ್ತಿ ಅವ. ಸೆಕ್ಟರ್ ಆಫೀಸರ್ಸ್ಗೆ ಹೆಚ್ಚು VVPAT ಕೊಟ್ಟಿರ್ತಾರೆ. ನೀವು ಹೋಗಬೇಕು, VVPAT ಬದಲಾಯಿಸಬೇಕು ಮತ್ತು ಸ್ಟಾರ್ಟ್ ಮಾಡಿ ಕೊಡಬೇಕು. VVPAT ಚೇಂಜ್ ಆಯ್ತು, ಯಾವಾಗಾಯ್ತು, ಯಾವ ನಂಬರ್ಗಾಯ್ತು, ಯಾವ ಪೋಲಿಂಗ್ ಸ್ಟೇಷನ್ಗಾಯ್ತು, ಎಷ್ಟು ಗಂಟೆಗಾಯ್ತು, ನಿಮ್ಗೊಂದು ಚೆಕ್ ಲಿಸ್ಟ್ ಇರ್ತದೆ, ಅದ್ರಾಗ ಬರೀಬೇಕು. VVPAT ಚೇಂಜ್ ಮಾಡಿದಾಗ ಮಾಕ್ ಪೋಲ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. VVPAT ಚೇಂಜ್ ಆದಾಗ ಮಾಕ್ ಪೋಲ್ ಚೇಂಜ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. BU ಚೇಂಜ್ ಆದ್ರೆ, CU ಚೇಂಜ್ ಆದ್ರೆ ಇಡೀ ಸೆಟ್ಟನ್ನು ಬದಲಾಯಿಸಬೇಕು. BU ಚೇಂಜ್ ಆದ್ರೆ, CU ಚೇಂಜ್ ಆದ್ರೆ ಇಡೀ ಸೆಟ್ಟನ್ನು ಬದಲಾಯಿಸಬೇಕು. ಯಾವ ರೀತಿಯಾಗಿ ಬದಲಾಯಿಸಬೇಕು ಅನ್ನೋದಕ್ಕೆ ಇದ್ರಾಗ ಪ್ರಫಾರ್ಮಾದ ಅದ್ರಾಗ ಮೆಥಡ್ ಬರ್ದಾರ. ಅದು ವರ್ಕಿಂಗ್ ಆಗ್ತಾ ಇಲ್ಲ. BUದಾಗ ಡಿಫೆಕ್ಟ್ ಬಂದರೆ ಏನು ಬರ್ತದೆ? ಪ್ರೆಸ್ಡ್ ಎರರ್ ಅದನೋ, ಕನೆಕ್ಷನ್ ಎರರ್ ಅದನೋ, ಬಟನ್ ನಾಟ್ ವರ್ಕಿಂಗ್ ಅದನೋ, ಏನದ ಅನ್ನೋದನ್ನು ತಿಳ್ಕೊಂಡು BU ಚೇಂಜ್ ಮಾಡಬೇಕಾಗ್ತದೆ. CU ಡಿಸ್ಪ್ಲೇ ಮಾಡ್ತಾ ಇಲ್ಲ, CUದಾಗ ಏನು ತೊಂದರೆ ಬಂದದ ಅಂತ ಬಂದಿತ್ತಂದ್ರೆ CU BU ಯಾವುದಾದ್ರೂ ಚೇಂಜ್ ಮಾಡಬೇಕಾದ್ರೆ ಇಡೀ ಯಂತ್ರವನ್ನು ಬದಲಾಯಿಸಬೇಕು. BU ಚೇಂಜ್ ಮಾಡಬೇಕಂದ್ರೂ ಹೊಸ BU, ಹೊಸ CU, ಹೊಸ VVPAT, ಉಳಿದದ್ದು ಮೂರನ್ನು ತೆಗೆದಿಡಬೇಕು.
ಇದ್ರಾಗ ರೆಕಾರ್ಡ್ ಆಗಿರತಕ್ಕಂಥ ಡಾಟಾ ಏನದ ಎನಿ ಟೈಮ್ ಇಟ್ ಕ್ಯಾನ್ ಬಿ ರಿಟ್ರೀವ್ಡ್ ವಿತ್ ದ ಹೆಲ್ಪ್ ಆಫ್ ಸ್ಪೇಷಲ್ ಡಿವೈಸ್. ಇದ್ರಾಗಿಂದು ಇದ್ರಾಗ ವಿ ವಿ ಪ್ಯಾಟ್ ಸ್ಲಿಪ್ ಏನು ಬಿದ್ದಿರ್ತಾವೋ ರೆಡಿ ಇರ್ತಾವೆ. ಹೊಸಾದ ಏನು ಮಷಿನ್ ಜೋಡಿಸಿರ್ತೀವಿ ಆವಾಗ ಮಾತ್ರ ಎರಡನೇ ಸಾರಿ ಮಾಡುವಾಗ ಮಾಕ್ಪೋಲ್ ಒಂದೊಂದೇ ಹೋಟ್ ಹಾಕಬೇಕು, ಹೆಚ್ಚಿಗಲ್ಲ, ಒಂದೊಂದೇ ಹೋಟ್ ಹಾಕಬೇಕು. ಈ ಹ್ಯಾಂಡ್ಬುಕ್ದಾಗ ಇದ್ರ ಬಗ್ಗೆ ಎಲ್ಲ ವಿವರವಾದ ಮಾಹಿತಿ ಇರುತ್ತದೆ. ಒಂದೊಂದೇ ಹೋಟ್ ಹಾಕಬೇಕು. ಇನ್ನು ಈ ಮಷಿನ್ ಬಂದು ಬೀಳೋದು ಯಾವಾಗ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ. ಒಂದು, ಬಿಫೋರ್ ದ ಮಾಕ್ಪೋಲ್. machine is not working before the mock poll itself, the whole set is replaced. During the mock poll defect ಬರ್ಬೋದು. ಮಾಕ್ ಪೋಲ್ ಕಂಪ್ಲೀಟ್ ಆಯ್ತು, ಪೋಲಿಂಗ್ ಸ್ಟಾರ್ಟ್ ಆಯ್ತು, ಎನಿ ಟೈಮ್ ಡ್ಯೂರಿಂಗ್ ದ ಪೋಲಿಂಗು ಬರ್ಬೋದು. 3 ನಮೂನಿ. ಎನಿ ಡಿಫೆಕ್ಟ್ ಫೌಂಡ್ ಇನ್ ದ ಮಷಿನ್ ಬಿಫೋರ್ ದ ಮಾಕ್ ಪೋಲ್, ಡ್ಯೂರಿಂಗ್ ದ ಮಾಕ್ ಪೋಲ್. ಬಂದು ಮಾಕ್ ಪೋಲ ಕಂಪ್ಲೀಟ್ ಆಗಲಿಕ್ಕಿಲ್ಲ, 7 ಸ್ಲಿಪ್ಸು 6 ಸ್ಲಿಪ್ ಆಗಿ ಲಾಸ್ಟ್ ಸ್ಲಿಪ್ ಸ್ಲಿಪ್ ಕೌಂಟಾಗಿ ಬಿದ್ದಿಲ್ಲ, ಇಂಥವೆಲ್ಲ ಅದಾವೆ. ಅದ್ರಾಗ ಡಿಸ್ಪ್ಲೇಗಳು ಬರ್ತಾವೆ. ಇಲ್ಲ, ಪೋಲಿಂಗ್ ಟೈಮ್ದಾಗ ಯಾವಾಗೂ ಆ ಡಿಫೆಕ್ಟ್ ಬರ್ಬೋದು. ಆವಾಗ ಮ್ಯಾಂಡೇಟ್ರಿಯಾಗಿ BL ಇಂಜಿನಿಯರ್ಗಳು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರಿಬ್ಬರು ಇರ್ತಾರೆ. ಅವ್ರನ್ನ ಒಂದು ಎಲ್ಲೋ ಸೆಂಟ್ರದಾಗ ಲೊಕೇಟ್ ಮಾಡಬೇಕು. ಸೆಕ್ಟರ್ ಆಫೀಸರ್ ಅವ್ರನ್ನ ತೊಗೊಂಡು ಅಲ್ಲಿಗೆ ರಶ್ ಆಗಬೇಕು. ಅವ್ರು ಟೆಸ್ಟ್ ಮಾಡ್ತಾರೆ. ಇಲ್ಲ, ಇದನ್ನು ರಿಪ್ಲೇಸ್ ಮಾಡಲೇಬೇಕು ಅಂತ ಅವ್ರು ಹೇಳಿದಾಗ ಅದನ್ನು ರಿಪ್ಲೇಸ್ ಮಾಡ್ತೀವಿ ಆನ್ ದ ಸರ್ಟಿಫಿಕೇಷನ್ ಆಫ್ ECIL ಎಂಜಿನಿಯರ್. ಇದರ ಸೀಲಿಂಗ್ ಆಪರೇಷನ್ ಪ್ರಿಪ್ರೇಷನ್ CRC. ಕ್ಲೋಸ್, ರಿಸಲ್ಟ್, ಕ್ಲಿಯರ್, ಅಗೇನ್ ಕ್ಲೋಸ್, ರಿಸಲ್ಟ್, ಕ್ಲಿಯರ್. ಅದಾದ ನಂತರ ಬ್ಯಾಲೆಟ್, ಟೋಟಲ್, ಕ್ಲೋಸ್. ರಿಸಲ್ಟ್ ಕ್ಲಿಯರ್ ವಿಲ್ ಬಿ ಆನ್ ದ ಟೇಬಲ್ ಆಫ್ ದಿ, ಓನ್ಲಿ ರಿಸಲ್ಟ್ ವಿಲ್ ಬಿ ಆನ್ ದ ಟೇಬಲ್ ಆಫ್ ದಿ ಕೌಂಟಿಂಗ್ ಸೂಪರ್ವೈಸರ್. ಕ್ಲಿಯರ್ ಇಲ್ಲ. ಕ್ಲಿಯರ್ ಯಾವಾಗ? ಎಲ್ಲ 6 months ಪೆಟಿಷನ್ ಪೀರಿಯಡ್ ಇರ್ತದೆ. ಎಲೆಕ್ಷನ್ ಪೆಟಿಷನ್ ಪೀರಿಯಡ್ ಮುಗಿದ ನಂತರ ಯಾವ ಪೆಟಿಷನ್ ಇಲ್ಲ ಅಂದ್ರೆ ಬೇರೆ ಕಡೆ ಒಯ್ಯುವಾಗ ಅವ್ರು ಕ್ಲಿಯರ್ ಮಾಡಿ ತೊಗೊಂಡು ಹೋಗ್ತಾರೆ ಅಷ್ಟೇ, ಬೇರೆದೇನೂ ಇಲ್ಲ. ಇನ್ನು ಇದನ್ನು ಸೆಟ್ ಮಾಡುವಾಗ ಇಲ್ಲಿ ಒಳಗೇನು ನೀವು ಅಡ್ರೆಸ್ ಟ್ಯಾಗ್ ಹಾಕ್ತೀರಿ, ಇದ್ರ ಒಳಗೆ BUದಾಗ ಅಲ್ಲಿ ಮ್ಯಾಂಡೇಟ್ರಿಯಾಗಿ ಇಟ್ ಈಸ್ ಫಾರ್ ದ ನೋಟಿಸ್ ಆಫ್ ದಿ ತಹಸೀಲ್ದಾರ್ಸ್ ಆ್ಯಂಡ್ AROs. ಯಾರು ಸೆಟ್ ಮಾಡ್ಯಾರ, ಯಾವ ಡೇಟ್ಗೆ ಮಾಡ್ಯಾರ, ಬೈ ನೇಮ್. ಈ ಅಡ್ರೆಸ್ ಟ್ಯಾಗದ ಒಳಗಿನ ಮಗಳು ಇಲ್ಲೇನು ನಾವು ಅಡ್ರೆಸ್ ಟ್ಯಾಗ್ ಹಾಕಿ ಸೀಲ್ ಮಾಡ್ತೀವಲ್ಲ, ಇದನ್ನು ಎರಡನ್ನು ಇಲ್ಲಿ ಒಳಗೊಂದು ಅಡ್ರೆಸ್ ಟ್ಯಾಗ್ ಹಾಕ್ತೀವಿ. ಈ ಅಡ್ರೆಸ್ ಟ್ಯಾಗ್ ಹಾಕಿದಾಗ ಇದ್ರ ಹಿಂದಿನ ಮಗಳು ಬರೆದಿರ್ಬೇಕು. ಮಷಿನ್ ಸೆಟ್ ಬೈ ಸೆಕ್ಟರ್ ಆಫೀಸರ್ ನಂಬರ್ ಸೋ ಆ್ಯಂಡ್ ಸೋ ಆನ್ ಡೇಟ್ ಬರೆದಿರ್ಬೇಕು. ಏನಾರು ಡಿಫೆಕ್ಟ್ ಬರ್ತಂದ್ರೆ ದಟ್ ಪರ್ಸನ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಐದರ್ ರೈಟ್ ಸೆಟ್ಟಿಂಗ್ ಆರ್ ರಾಂಗ್ ಸೆಟ್ಟಿಂಗ್. ಇದು ಈ ಥರ ಆಗಿರ್ತದೆ. ಇಷ್ಟು EVM ಬಗ್ಗೆ ಆಯ್ತು. ಇದ್ರ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇಷ್ಟು ಎಲ್ಲ ಮಂದಿಗೆ ಒಬ್ಬನೇ 10 ಮಷಿನ್ಲೆ ಮಾಡಂದ್ರೆ ರಾತ್ರಿ 12 ಆದರೂ ಮುಗಿಯಂಗಿಲ್ಲ. 14 ಮಷಿನ್ಗಳು ನಿಮ್ಮ ತಹಸೀಲ್ದಾರ್ ಆಫೀಸ್ದಾಗ ಅದಾವ. ಟ್ರೈನ್ಡ್ EVM ಟ್ರೈನರ್ಸ್ ಇದ್ದಾರೆ, ನಿಮಗೆ ಅವ್ರು ಟ್ರೈನ್ ಮಾಡ್ತಾರೆ. ಅಲ್ಲಿ ಹೆಚ್ಚಿನ ಟ್ರೈನಿಂಗ್. ಈಗ ಫೋರಮ್ ಈಸ್ ಓಪನ್ ಫಾರ್ ಕ್ವಶ್ಚನಿಂಗ್. ಯು ಆಸ್ಕ್ ಮೀ ಎನಿ ಕ್ವಶನ್ಸ್.